Hi everyone, good evening. Thank you for joining us today. As our exhibition We Don't End at Our Edges closes this weekend, as part of the closing weekend, we have today with us Kavya Sanche, a poetry evening which will bring together emerging voices in Kannada literature for a stirring celebration of identity, resistance, love, and belonging. This event is in collaboration with Queer Poets Collective. We hope you'll all enjoy the evening today. And to all the poets here, we will be recording the event, which will go on YouTube. If any of you are uncomfortable us recording it, please raise your hand before you read the poetry. We'll stop the recording at that point. Over to you all. Thank you. ನಮಸ್ಕಾರ ಎಲ್ರಿಗೂ. ನನಗೆ ಜಾಸ್ತಿ ನಿಂತ್ಕೊಂಡು ಮಾತಾಡೋಕ್ಕೆ ಬರಲ್ಲ, ಕ್ಷಮೆ ಇರಲಿ. ನನಗೆ ಯಾವಾಗಲೂ ಈ ಥರ ಕಾರ್ಯಕ್ರಮಗಳು ಅಂತ ಬಂದ ತಕ್ಷಣ ನನಗೆ ಒಬ್ಬ ಸ್ತ್ರೀವಾದಿಯ ಮಾತುಗಳು ನೆನಪಾಗುತ್ತೆ. ಸೆರೆ ಹಕ್ಕಿ ಹಾಡುವುದು ಯಾಕೆಂದು ನಾನು ಬಲ್ಲೆ, ಯಾವ ಹಕ್ಕಿಯ ಕಾಲನ್ನು ಮುರಿಯಲಾಗಿದೆಯೋ, ಯಾವ ಹಕ್ಕಿಯನ್ನು ಪಂಜರದಲ್ಲಿ ಬಂಧಿಸಲಾಗಿದೆಯೋ ಆ ಹಕ್ಕಿ ಯಾವಾಗಲೂ ಆಡುತ್ತದೆ ಸ್ವಾತಂತ್ರ್ಯ ಗೀತೆಯನ್ನು ಅಂತ. ಇವತ್ತು ನಾವೆಲ್ಲರೂ ಸಹ ಈ ಒಂದು ದಿನಗಳಲ್ಲಿ ನಮ್ಗೆ ಗೊತ್ತೇ ಏನೇನಾಗ್ತಿದೆ ಅಂತ ಜಗತ್ತಿನಲ್ಲಿ, ಯುದ್ಧ ಇರ್ಬೋದು, ಈ ಒಂದು ದಿನಗಳಲ್ಲಿ ಬರೆಯುವಂಥ ತುರ್ತಿದೆ. ಅದ್ರ ಜೊತೆಗೆ ನಾವು ಸಮುದಾಯದ ಪದ್ಯಗಳನ್ನು ಬರೆಯುವಂಥವರ ಸಂಖ್ಯೆ ಇವತ್ತು ಕಡಿಮೆ ಇರೋದ್ರ ದಿನಗಳಲ್ಲಿ ನಾವು ಬರಿತೀವಿ. ಅದ್ರ ಜೊತೆಗೆ ಈ ಒಂದು ಸಾಮಾನ್ಯವಾದ ನಾವೇನು ದ್ರವಿಡಿಯನ್ ಲ್ಯಾಂಗ್ವೇಜ್ಗಳಲ್ಲಿ ಇವಾಗ ಏನು ಬರ್ತಿದೆ, ಕನ್ನಡದಲ್ಲಿ ಬರೆಯೋದು ತುಂಬ ಕಷ್ಟ, ನಮ್ಗೆಲ್ರಿಗೂ ಗೊತ್ತಿರ್ಬೋದು. ಆದರೆ ನಾವು ಬರಿತೀವಿ, ನಾವು ಸಹ ನಮ್ಮ ಅಸ್ತಿತ್ವವನ್ನು, ನಮ್ಮ ಗುರುತಿಸುವಿಕೆಯನ್ನು ಹೇಳ್ತೀವಿ ಅಂತ ಇವತ್ತು ಎಷ್ಟೋ ಕವಿಗಳು ಅಥವಾ ಕವಿ ಮನಸ್ಸುಗಳು ನಮ್ಮ ಮಧ್ಯದಲ್ಲಿ ಬರೀತಾ ಇದ್ದಾರೆ. ಆ ಎಲ್ಲ ಸ್ನೇಹಿಗಳಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಾನು ಕೊಡ್ತೀನಿ. ಅದ್ರ ಜೊತೆಗೆ ಇವತ್ತು ಕಾವ್ಯ ಸಂಜೆ ಜೊತೆಗೆ ಮಳೆಬಿಲ್ಲಿನ ಕವಿತೆಗಳ ಜೊತೆಗೆ ನಿಮ್ಮ ಕವಿತೆಗಳಿಗೆ ನಾವು ಕಿವಿಯಾಗ್ತೀವಿ ಅಂತ ಎಲ್ಲರೂ ಬಂದಿದ್ದೀರಿ. ನಿಮಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ನಾನು ರೂಮಿ ಹರೀಶ್ ಅವ್ರನ್ನ ಪ್ರಾಸ್ತಾವಿಕ ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಪ್ರಾಸ್ತಾವಿಕ ಅಂತಲ್ಲ, ನಾನು ಇಲ್ಲಿ ಕ್ವೇರ್ ಪೋಯೆಟ್ಸ್ ಕಲೆಕ್ಟಿವ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಷ್ಟೇ ಬಂದಿರೋದು. ಸುಮಾರು 3-4 ವರ್ಷಗಳ ಹಿಂದೆ ಸುಮಾರು ಜನದ ಹತ್ರ ಮಾತಾಡ್ಕೊತ ಈ ಥರ ಕನ್ನಡದ ಕವಿಗಳನ್ನ ಕ್ವಿಯರ್ ಕವಿಗಳನ್ನ ಅಥವಾ ಟ್ರಾನ್ಸ್ ಕವಿಗಳನ್ನ ಒಟ್ಟಿಗೆ ಹಾಕಿ ನಾವು ಒಟ್ಟಿಗೆ ಏನಾದರೂ ಕೆಲಸ ಮಾಡ್ಬೋದಾ ಅಂತ ಯೋಚನೆ ಮಾಡಿ ಈ ಚರ್ಚೆ ಸುಮಾರು ಜನದ ಹತ್ರ ನಡೀತಿತ್ತು. ಆಮೇಲೆ ಫೈನಲಿ ಕ್ವೇರ್ ಪೋಯೆಟ್ಸ್ ಕಲೆಕ್ಟಿವ್ ಅಂತ ಹೇಳಿ ನಾವು ಒಂದಷ್ಟು ಜನ ಎಲ್ಲ ಸೇರಿಕೊಂಡು ಯೋಚನೆಗಳಂತೂ ಮಾಡಿದ್ವಿ. ಅದರೊಳಗೆ ಮೇಯ್ನಾಗಿ ಅವಾಗ ಭರತ್ ಸಾವಿತ್ರಿ ದಿವಾಕರ್ ಅವರಿದ್ದರು, ದಾದಾಪೀರ್ ಜಯಮನ್ ಮತ್ತು ಚಾಂದಿನಿ ಹತ್ರನೂ ಮಾತಾಡಿದ್ವಿ, ಉಮಾ ಹತ್ರನೂ ಮಾತಾಡಿದ್ವಿ. ಬಟ್ ಅದು ಆ್ಯಕ್ಚುಲಿ ಒಂದು ದಿವಸ ಅದನ್ನು ಇಟ್ಟು ಮಾಡೋಕ್ಕೆ ಸಾಧ್ಯ ಆಗಿದ್ದು ಅಂತಂದರೆ 2023 ಫೆಬ್ರವರಿ 14 ಒಂದು ಚಾಲನೆ ಸಿಕ್ಕಿ ಪ್ರತಿ ತಿಂಗಳು ಒಂದು ಪಾಯಿಂಟ್ ಇನ್ ಫೋಕಸ್ ಅಂತ ಮಾಡ್ಕೊಂಡು ಬಂದ್ವಿ. ಯಾವಾಗ ಜನ ಬಹಳ ಕಡಿಮೆ ಆದರು, ಮೊದಲೇ ಕಾವ್ಯಕ್ಕೆ ಜನ ಕಡಿಮೆ, ಯಾವಾಗ ಕಾವ್ಯಕ್ಕೆ ಇನ್ನಷ್ಟು ಜನ ಕಡಿಮೆ ಆದಾಗ ನಾವು ಆನ್ಲೈನ್ ಇವೆಂಟ್ಸ್ಗಳು ಒಂದು ವರ್ಷ ಏನೋ ಮಾಡಿದ್ವಿ. ಇವಾಗ ಮ್ಯಾಪ್ ಅವ್ರ ಜೊತೆ ಸೇರಿಕೊಂಡು ಒಂದು ಹೊಸ ಪ್ರಯತ್ನಗಳು ಒಂದಷ್ಟು ಮಾಡೋಕ್ಕೆ ಶುರು ಮಾಡಿದ್ದೀವಿ. ಇನ್ ಟರ್ಮ್ಸ್ ಆಫ್ ನಾವು ಅಂದರೆ ಪ್ರಶ್ನೆ ಇರೋದು ಎಸ್ಥೆಟಿಕ್ಸ್ ಬಗ್ಗೆ, ಬರೆಯೋದ್ರ ಬಗ್ಗೆ ಎಲ್ಲ ಈ ವಿಷಯ ಇರೋದ್ರಿಂದಾಗಿ ಒಂದಷ್ಟು ವರ್ಕ್ಶಾಪ್ಸ್ಗಳ ಮೂಲಕ ಟ್ರಾನ್ಸ್ಲೇಷನ್ ಮಾಡೋದಿರ್ಬೋದು, ಅಥವಾ ಬೇರೆ ದೇಶಗಳ ಕ್ವೇರ್ ಮತ್ತು ಟ್ರಾನ್ಸ್ ಕವಿಗಳ ಪದ್ಯಗಳನ್ನು ಓದೋದು, ಆಮೇಲೆ ನಮ್ಮ ಕಾವ್ಯವನ್ನು ಹೆಂಗೆ ಎಡಿಟ್ ಮಾಡ್ಬೋದು, ಈ ರೀತಿಯಲ್ಲಿ ಒಂದಷ್ಟು ವರ್ಕ್ಶಾಪ್ಸ್ ಮಾಡ್ತಾ ಮುಂದಿನ 6 ತಿಂಗಳು ಇದನ್ನು ಬೇರೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ ವರ್ಕೌಟ್ ಮಾಡಿರೋ ಒಂದು ಪ್ರಾಸೆಸ್ನಲ್ಲಿ ಫಸ್ಟ್ ಇವೆಂಟ್ ಅದು ಪ್ರೈಡ್ ತಿಂಗಳಲ್ಲಿ ನಡೀತಾ ಇರೋದು. ಸೊ ಈ ಒಂದು ಸ್ಪೇಸ್ನ ತುಂಬ ಓಪನ್ ಆಗಿಟ್ಟು ಒಂದು ರೀತಿ ಯಾರೇ ಆದರೂ ಕ್ವೇರ್ ಪೋಯೆಟ್ಸು ಮತ್ತು ಟ್ರಾನ್ಸ್ ಪೋಯೆಟ್ಸು, LGBTQIA ಸ್ಪೆಕ್ಟ್ರಮ್ನಲ್ಲಿರೋರು ಯಾರೇ ಇರ್ಬೋದು, ಅವ್ರ ಎಕ್ಸ್ಪ್ರೆಷನ್ಸ್ ಹಂಚ್ಕೋಬೇಕಾದ್ರೆ ಒಟ್ಟಿಗೆ ಬರೋ ಒಂದು ಸಾಧ್ಯತೆಗಳನ್ನ ಮತ್ತು ಇದ್ರ ಮೂಲಕ ಏನಾದರೂ ಹೊಸದನ್ನು ಹುಡುಕೋದು, ಹೊಸದನ್ನು ಕಟ್ಟೋದು ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತಲೂ ನೋಡ್ತಾ ಇದ್ದೀವಿ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇವಾಗ ಚಾಂದಿನಿ ಅವರು ಪದ್ಯವನ್ನು ಓದ್ತಾರೆ. ಅದಕ್ಕಿಂತ ಮುಂಚೆ ರೂಮಿ ಹೇಳ್ದಂಗೆ ಹೆಬ್ಬಾಲಿ ಅವರ ರಸಬಳ್ಳಿ ಅಂತ ಎಲ್ಲ ಕಡೆನೂ ಬರೆಯೋರ ಸಂಖ್ಯೆ ಜಾಸ್ತಿ ಆಗಲಿ. ಚಾಂದಿನಿ ಅವರು.
ಥ್ಯಾಂಕ್ ಯು ರೂಮಿ. ಸೊ ನಮ್ಮ ಹಿನ್ನೆಲೆನ ತಿಳಿಸ್ಕೊಟ್ಟೆ, ನಾವು ಹೇಗೆ ಇದನ್ನು ಶುರು ಮಾಡಿದ್ವಿ ಅಂತ. ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ ಅನ್ನೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ನಾವು ಬರಿತೀವಿ ಕವಿತೆಗಳನ್ನ ನಮ್ಮವ್ರ ಮುಂದೆ ಅಟ್ಲೀಸ್ಟ್ ಮಾತಾಡ್ಕೊಳ್ಳೋಕ್ಕೆ ನಾವೊಂದು ವೇದಿಕೆನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಮುಂದೊಂದು ದಿನ ಅದು ದೊಡ್ಡದಾಗಿ ಬೆಳಿಬೋದು. ಆ ಕನಸನ್ನೇ ಇವತ್ತೂ ಕೂಡ ನಾವು ಹೊತ್ಕೊಳ್ತಾ ಮುಂದೋಗ್ತಾ ಇದ್ದೀವಿ. ಕವಿತೆ ಶೀರ್ಷಿಕೆ ಎನ್ನ ನಿಜ ಬರೆಯದವರು. ನನ್ನರಿತವರು ವಿರಳ, ಬಹಿರಂಗವಾಗಿ ಕಂಡವರೇ ಬಹಳ. ಎನ್ನ ನಿಜವರಿಯದ ಅವರ ನಡುವಲಿ ಕಾಣದ ಕಣ್ಣು ನಾನು. ಬಯಸುವವರಾದರೂ ಯಾರು ನನ್ನ? ದೇಹದ ಲಲಾಸೆ ಅವರಿಗೆ, ದೇಹದ ಲಾಲಾಸೆ ಅವರಿಗೆ, ಮನಸ್ಸು ಅದು ಬೇಕಿಲ್ಲ. ಅರಸುತ್ತಿರುವುದು ಇಡೀ ಸುಖವನ್ನಷ್ಟೇ ಅಲ್ಲ, ಆಸರೆಯ ಆಸೆ ನನಗೆ. ಅರಿವಿಲ್ಲವೇನವರಿಗೆ? ರಸಭೋಗದಂತೆ ನೋಡುವವರಿಗೆ ಭಾಗವಾಗಿ ಕಾಣೆನೆ. ಬಿಡಿಯಾದ ನಾನು ಬಂಧುವಾಗಲಾರೆನೆ. ಅದೃಷ್ಟಕ್ಕಷ್ಟೇ ಅಲ್ಲ ಆಸರೆಗೆ, ಆಸರಿಕೆಗೆ ಒಲ್ಲೆಯಾದೆನೆ. ನೀತಿಗೆ ಬೇಕು ಪ್ರೀತಿಗೆ, ನಿತ್ಯ ಸುಮಂಗಲಿ ನಾನು ಮುತ್ತೈದೆ ಅಲ್ಲವೇ. ತಾಯಿ ನಾನು ಯಾಕಿಲ್ಲ ಇನ್ನೂ ಹೆಣ್ಣಾಗಿ. ನೋಟಕ್ಕಿರುವ ನಾನು ನಿಜವಾಗಿ ಇರಲಾರೆನೆ. ನಾನೆಂಬ ಬಯಲು ಬದುಕಿಗೂ ದೂರವಂತೆ, ದೇಹ ನಾನು ನೇಹವಾಗನೆ. ಪಂಜರಕ್ಕಿಲ್ಲಿ ಬೀಗವಿಲ್ಲ ಬಾಗಿಲೂ ಇಲ್ಲ, ಆದರೂ ಬಂದಿ ನಾನು. ಧನ್ಯವಾದಗಳು. ಚಾಂದಿನಿ ಅವರು ನಮಗೆ ಗೊತ್ತು ಸುಮಾರು ದಶಕಗಳಿಂದ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇರುವಂತಹ ಮಾನವ ಹಕ್ಕುಗಳ ಹೋರಾಟಗಾರ್ತಿ. ಅದರ ಜೊತೆಗೆ ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇವತ್ತು ಬರೀತಾ ಇರೋದು ಬಹುಮುಖ್ಯವಾಗಿ ಈ ಒಂದು ವಿಷಯಗಳ ಬಗ್ಗೆ ಬರೀತಾ ಇರೋದು ನನಗೆ ಇದರ ತುರ್ತು ಮತ್ತು ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ನಾನು ಮುಂದಿನ ಓದಿಗಾಗಿ ಭರತ್ ಸಾವಿತ್ರಿ ದಿವಾಕರ್ ಅವ್ರನ್ನ ಕರೀತಾ ಇದ್ದೀನಿ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಬರೆಯುವಂಥ ಭರತ್ ಸಾವಿತ್ರಿ ದಿವಾಕರ್ ಅವರು ಇವತ್ತಿನ ಒಂದು ಬಹುಮುಖ್ಯವಾದ ಧ್ವನಿ ಅಂತ ಹೇಳಿದ್ರೆ ನಂಗೆ ತಪ್ಪಾಗೋದಿಲ್ಲ. ಯಾಕಂದರೆ ಅವರ ಪದ್ಯಗಳ ರೂಪಕಗಳು ಬಹುಮುಖ್ಯವಾಗಿ ಎಲ್ಲರನ್ನ ಕಾಡಿಸ್ತವೆ. ಅದ್ರ ಜೊತೆಗೆ ಇವಾಗ ಅವರು ಜಿ ನ್ಯೂಸ್ನಲ್ಲಿ ಓಕೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾಗ್ತಿದೆ. ಜಿ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭರತ್ ಸಾವಿತ್ರಿ ದಿವಾಕರ್ ಅವರಿಗೆ ಇದು ಒಂದು ಎಕ್ಸ್ಪೆರಿಮೆಂಟಲ್ ಪೋಯಮ್. ಇದು ಅಂದರೆ 2 ಪದ್ಯಗಳಿದೆ, ಒಂದು ಇಂಗ್ಲೀಷ್ನಲ್ಲಿದೆ, ಒಂದು ಕನ್ನಡದಲ್ಲಿದೆ. ಇದನ್ನು ಸಂವಾದಿ ಪದ್ಯಗಳು ಅಂತ ಕರಿತೀನಿ. ದೇರ್ ನಾಟ್ translations but they're companion poems. Nights in this city are purple, magic, bruised. It sells itself under the fluorescent lights, becoming the whore it always promised to be. Look, there are jasmine flowers in the disarray on the pavements, a broken whiskey bottle, the lingering sweat, perfume, author of all the men who walked nights in the city. The city is a woman. City losing its masculinity at dusk, undulating, unfurling, dancing like a malang fakir, undressing one garment at a time. ಈ ಊರಿನ ರಾತ್ರಿಗಳಿಗೆ ಕನಸುಗಳಿಲ್ಲ, ಹೂಗಳ ಘಮಲಿಲ್ಲ, ಅತ್ತರಿನ ಪುನುಗಿಲ್ಲ, ಘಜಲು ಗಮಕಗಳ ಗಂಧವಿಲ್ಲ. ಬರೀ ಹಳದಿ ಹ್ಯಾಲೋಜನ್ನಿನ ನಿರ್ವಾತ. ಈ ಊರಿನ ರಾತ್ರಿಗಳಿಗೆ ಮರವಿನ ರೋಗ, ಆಲ್ಝೈಮರ್ಸ್. ತನ್ನದೇ ನೆನಪುಗಳಲ್ಲಿ ಗರ 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 ಗಿರಕಿ ಹೊಡೆದು ಮನೆಯ ಹಾದಿ ಮರೆಯುವ ಮುದುಕ. ಈ ಊರಿನ ರಾತ್ರಿಗಳಿಗೆ ಓರೆಗಣ್ಣಲ್ಲಿ ಎಲ್ಲ ಕಂಡರು ಕಾಣಿಸದಂತೆ ನಾಟಕವಾಡುವ ಜಾಣ ಕುರುಡು. ಈ ಊರಿನ ರಾತ್ರಿಗಳು ಬೆತ್ತಲ ಬೈರಾಗಿ, ಮೈಚಲ್ಲಿ ಮಲಗಿದ ಸೂಳೆ. ಮುಪ್ಪಡರಿದ ಮೇಲೆ ರಂಗೋಲಿ ಬಿಡಿಸಿದ ಹೈವೇ ಟ್ರಕ್ಕುಗಳು, ಡ್ರೈವರು, ಕ್ಲೀನರು, ಕಳ್ಳ, ಪೊಲೀಸು. ಈ ಊರಿನ ರಾತ್ರಿಗಳು ಟ್ರಾಫಿಕ್ಕಿನ ಸಿಗ್ನಲ್ಲುಗಳ ಪಕ್ಕದ ಕತ್ತಲುಗಳಲ್ಲಿ ಮಿಡಸೊಯ್ಯುವ ನಿತ್ಯ ಮುತ್ತೈದೆ.
ಈ ಊರಿನ ರಾತ್ರಿಗಳು ಎಲ್ಲವನ್ನೂ ಕಳಚುವ ತಟಸ್ಥ ಬಯಲು. ನಡೆದಾಡುವ ಆಲಯಗಳಿಗೆ ಅರೆಮಂಪರಿನ ನಿದ್ರೆ. ಕಳಚಿದ್ದು ಕಾಣದಿದ್ದರೆ ಕಳಚಿದ್ದು ನಿಜವೇ? ಥ್ಯಾಂಕ್ ಯು. This poem is called Flowers and Funerals. I let creepers grow in my stomach. Let them flower in my chest. On some days they bleed bright purple, brilliant blue, blood red. Scars are pretty, he says. Traces his finger on zigzag lines traversing the geography of my chest. I smile. He tells me about the bougainvillea in his ancestral home in Punjab, how he used to pluck them and put them behind his ear. I tell him about the jasmine plants in our house, how I used to scoop them by the handful and smell them, crush them between my fingers. He cups my face in his blistered hands and says, "You are my flower." How weird that we call humans flowers, but not trees, roots, as if we know this won't last. As if our love was meant to die a beautiful death. Still in its bloom, still I smile. Caress your long hair, tuck it behind your ear. Imagine pink bougainvillea there. Still, we stay like flowers on a still day. ನನ್ನ ಹೊಟ್ಟೆಯಲ್ಲಿ ನಾನು ಬಳ್ಳಿ ಹಬ್ಬಿಸುತ್ತೇನೆ, ಎದೆಯ ತುಂಬೆಲ್ಲ ಹೂವು. ಕೆಲವೊಮ್ಮೆ ಕಡು ನೇರಳೆ, ಆಕಾಶ ನೀಲಿ, ರಕ್ತಗೆಂಪು. ಗಾಯಗಳೆಷ್ಟು ಸುಂದರ. ನನ್ನ ದೇಹದ ಹರವಿನ ಸುತ್ತ ಬೆರಳಿನಲ್ಲಿ ಗೆರೆ ಹಾಕಿ ಅವನು ಹೇಳುತ್ತಾನೆ. ನಾನು ನಗುತ್ತೇನೆ. ಪಂಜಾಬಿನ ಅಜ್ಜಿಯ ಮನೆಯ ಬೋಗನ್ವಿಲ್ಲಾದ ಬಗ್ಗೆ ಅವನು ಹೇಳುತ್ತಾನೆ. ನಾನು ನಮ್ಮ ಮನೆಯ ಅಂಗಳದ ಮಲ್ಲಿಗೆಯ ಬಗ್ಗೆ, ಮೊಗೆದು ಕೈಯಲ್ಲಿ ತಿಕ್ಕಿ ವಾಸನೆ ನೋಡುವ ಬಗ್ಗೆ. ತನ್ನ ಒರಟು ಕೈಗಳಿಂದ ನನ್ನ ಮುಖ ಹಿಡಿದು ಹೇಳುತ್ತಾನೆ, ನನ್ನ ಹೂವು ನೀನು. ಎಷ್ಟು ವಿಚಿತ್ರ. ಮನುಷ್ಯರನ್ನು ಹೂವೆನ್ನುತ್ತೇವೆ, ಮುದುಡುತ್ತದೆ ಎಂದು ತಿಳಿದಿದ್ದರು. ಈ ಪ್ರೀತಿಯ ಆಯಸ್ಸು ಕೂಡ ಅಷ್ಟೇ ಎಂದು ನಮಗೆ ಗೊತ್ತಿರಬೇಕು. ಅರುಳುವಾಗಲೇ ಸಾಯಬೇಕು. ನಾನು ಅವನ ಕಡೆ ನೋಡುತ್ತೇನೆ, ನಗುತ್ತೇನೆ. ಅವನ ಕಿವಿಯ ಹಿಂದೆ ನಸುಗೆಂಪು ಬೋಗನ್ವಿಲ್ಲ. ನಾವಿಬ್ಬರೂ ಮೌನದಲ್ಲಿ ಪ್ರೀತಿಸುತ್ತೇವೆ, ಹೂಗಳ ಹಾಗೆ. ಥ್ಯಾಂಕ್ ಯು. ಇದು ಕನ್ನಡದ ಪದ್ಯ, ಅದರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ಇದೆ. ಸಣ್ಣ ಪದ್ಯ. ನಾನು ನನ್ನ ಹುಡುಗ ಬೈಕಿನಲ್ಲಿ ರಾತ್ರಿ 11ರ ಬೀದಿ ದೀಪಗಳ ಬೆಳಕಿನಲ್ಲಿ ಬೆಂಗಳೂರಿನ ಸುತ್ತುತ್ತಾ ಗೆರೆ ಹಾಕುತ್ತೇವೆ. ನನ್ನಮ್ಮ ಬೆಳಿಗ್ಗೆ ಹಾಕುವ ರಂಗೋಲಿಯ ಹಾಗೆ. ಗೆರೆ ಹಾಕುತ್ತೇವೆ, ಹಾಕಿದ ಗೆರೆ ದಾಟುತ್ತೇವೆ. ಯಾವುದೋ ಊರಿನಿಂದ ತಂದ ನೆನಪುಗಳ ಬುತ್ತಿ ಬಿಚ್ಚಿ ಅದಕ್ಕೆ ಹೊಸ ಕನಸು ಹತಾಶೆಗಳ ಕಲಸಿ ಹೊಸ ನೆನಪಿನ ಬುತ್ತಿ ತಯಾರಿಸುತ್ತೇವೆ. ಗೆರೆ ಹಾಕಿ ಗೆರೆ ದಾಟಿ ನಾವು ಗೆರೆಗಳಾಗುತ್ತೇವೆ ಈ ಶಹರದಲ್ಲಿ. We draw lines, my man and I, on my bike with his cheek pressed to my back. In the dull halo of the halogen lamps of a city night, we draw lines, like the rangoli that my mom makes in the morning. We draw lines, we cross them, pause, open the bag of memories we brought from an unknown city, mix them with new dreams and old anxieties, then we draw lines. We cross them and we become lines in this city. This is my last poem. This is called Mallige. It's a bilingual poem. It's in Kannada and English. ಮಲ್ಲಿಗೆಗೆ ಗೊತ್ತೇ ಅದರ ಹೆಸರು ಮಲ್ಲಿಗೆ ಎಂದು? ಇಲ್ಲವಲ್ಲ, ಸುಮ್ಮನಿದ್ದು ಬಿಡು ಎಂದಳು ಅಮ್ಮ. I have to switch to a language that is not my mother tongue to explain to my mother who I am.
ನಾಲಿಗೆ ತಡವರಿಸುತ್ತಿದೆ ಸ್ವರ ವ್ಯಂಜನಗಳ ಸುತ್ತ ಗಿರಕಿ ಯಾವುದು ನನ್ನದಲ್ಲ. ಐ ಆಮ್ ಗೇ, ಐ ಆಮ್ ಕ್ವಿಯರ್, ಐ ಆಮ್ ನಾನ್ ಬೈನರಿ, ಐ ಲಿವ್ ಆನ್ ದ ಪ್ರೆಸಿಪಿಸ್ ಆಫ್ ದಿಸ್ ಜೆಂಡರ್ಡ್ ಲೈನ್. ಸಂಕಟ ಕಣೆಯಮ್ಮ, ಹೆಸರೇ ಇಲ್ಲದೆ ಬದುಕುವುದು. ಅನ್ನಕ್ಕೆ ಕೈ ಹಿಡಿದ ಭಾಷೆಯ ಅಸ್ಮಿತೆಗೆ ಕೈ ಜಾರುತ್ತದೆ, ಅಜ್ಜನ ಮನೆಗೆ ಬಾಡಿಗೆ ಕಟ್ಟಿದ ಹಾಗೆ. I have a split tongue, divide deep as a valley, one language garlands me with names, the other ಆಡು ಭಾಷೆಗೆ ದಕ್ಕದ ವಿದೇಶಿ ಇಂಪೋರ್ಟು. ಹಾಕಿದ ಬಟ್ಟೆಗೆ ಇಲ್ಲದ ಮಣ್ಣಿನ ವಾಸನೆ ಎಷ್ಟು ದಿನ ಹೀಗೆ? ಸ್ವೇಯಿಂಗ್ ಆನ್ ಅ ಬ್ರಿಡ್ಜ್ ದಟ್ ಇಸ್ ಮೈ ಟಂಗ್, ನಾಟ್ ಮೈ ಮದರ್ಸ್. ನೆಲಕ್ಕೆ ಅಂಟದ ಸೇತುವೆ ಯಾರದ್ದು? ಯಾವ ದಡದ ಸ್ವತ್ತು? ನಾಲಿಗೆ ಇನ್ನೂ ತಡಕಾಡುತ್ತಿದೆ ಸ್ವರ ವ್ಯಂಜನಗಳ ಸುತ್ತ ಗಿರಕಿ. A bridge can never be home. Thank you. ಧನ್ಯವಾದಗಳು ಭರತ್, ಸಾವಿತ್ರಿ, ದಿವಾಕರ್. ಈಗ ನಾನು ರೂಮಿ ಹರೀಶ್ ಅವ್ರನ್ನ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ರೂಮಿ ಹರೀಶ್ ಅವರು ಸುಮಾರು ಒಂದು 25 ವರ್ಷಗಳಿಂದ ಸಮುದಾಯದ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನನಗೆ ರೂಮಿನಲ್ಲಿ ಇಷ್ಟ ಆಗೋದು ಅಂದರೆ ಯುವ ತಲೆಮಾರಿನ ಅಥವಾ ಹೊಸ ತಲೆಮಾರಿನ ಯುವ ಜನರನ್ನ ಬನ್ನಿ ನನ್ನ ಜೊತೆ ಹೆಜ್ಜೆ ಹಾಕಿ ಅಂತ ಜೊತೆಲಿ ಕೈ ಹಿಡ್ಕೊಂಡು ನಡೆಸೋದಿದೆಯಲ್ಲ, ಆ ಗುಣ ತುಂಬ ಇಷ್ಟ ಆಗುತ್ತೆ. ನಾನು ರೂಮಿ ಹರೀಶ್ ಅವರನ್ನು ವೇದಿಕೆಯ ಮೇಲೆ ಕರಿತಾ ಇದ್ದೀನಿ. ನಾನೇನು ಬನ್ನಿ ನನ್ನ ಜೊತೆ ಹೆಜ್ಜೆ ಹಾಕಿಂದ ಹೇಳಿಲ್ಲ, ಅವರೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನೀನು ನೀನು ಬೊಗಸೆಯ ನಡುವೆ ಹರಿದು ಹೋಗುವ ನೀರಿನಂತೆ, ತಣ್ಣಗೆ ಅಪ್ಪುವ ಅಮಾಸೆಯಂತೆ, ಕತ್ತಲ ಹೊಳಪಲ್ಲಿ ಕಣ್ಮುಚ್ಚಿ ಕಾಣುವ ಬಣ್ಣಗಳಂತೆ. ಶಾರಂಗೀಲೆ ತನ್ನ ಪ್ರೇಮ ಖಯಾಲುಗಳನ್ನು ನಿನಗಾಗಿ ಜಮುನಾ ನದಿಯ ತಟದಲ್ಲಿ ನೀರಿನ ಹರಿವಿನ ಮೇಲೆ ಬಿಟ್ಟಾಗ ಅವನು ಸೋತ ಯುದ್ಧಗಳಾಗಿ ಒಂದೊಂದು ಹೆಣಗಳ ಹೂಳುವಂತೆ ಅವನ ಖಯಾಲುಗಳಿಗಂಟಿರುವ ಮಣ್ಣನ್ನು ನೀರಲ್ಲಿ ಅದ್ದಿ ಅದ ಮೈಗೆ ಪೂಸಿ ಅದ ಹಾಡಿ ನಿನ್ನ ಪ್ರೇಮಿಯನ್ನೊಲಿಸಿ ಸಂಭ್ರಮದ ಉತ್ಕಟದಲ್ಲಿ ಓಳಾಡುತ್ತಿರಲು, ನಾ ಹಿಮಗಿರಿ ಪುತ್ರಿ ಇಲ್ಲವಾದಾಗ ಶವಾಗಾರದ ಜೊತೆ ಶಿವನಂತೆ ಉರಿದುರಿದು ರುದ್ರ ತಾಂಡವವಾಡುತ್ತಾ ಸರ್ಮದ್ನಂತೆ ಹುಚ್ಚನಾಗಿ ಊರೆಲ್ಲ ಕೂಗುತ್ತಾ ಪ್ರೇಮ ಭಿಕ್ಷೆ ಬೇಡುತ್ತಾ ನಡೆದು ಮಂಟೇಸ್ವಾಮಿಯ ತಮಟೆಯ ಚರ್ಮವಾಗಿ ಬಡಿದು ಬಡಿಸಿಕೊಂಡು ಸೋಜುಗದ ಸೂಜು ಮಲ್ಲಿಗೆಯ ಪರಿಮಳವಾಗಿ ಆವರಿಸಿ ಆಲಂಘಿಸಿ ನಿನ್ನ ದೇಹದ ಘಮವಾಗಿ ನಿನ್ನ ಸಾರುವ ಸೆಳೆದ ಅದ ಬಟ್ಟೆಯಾಗಿಸಿ ಖುಸ್ರೋ ಪಾದದಲ್ಲಿ ಲೀನವಾಗುವೆ. ನೀ ಮತ್ತೆ ನಿನ್ನ ಪ್ರೇಮಿ ನಿಜಾಮುದ್ದೀನ್ಗೆ ಬರುವಾಗ ನಿನ್ನ ಹಾಡಿ ಬದುಕುವೆ. ನಿನ್ನ ಪ್ರೇಮಿ ಮುಂದೆ ಹೋಗಿ ರಂಗೀಲೆಯ ಮಜಾರಿನ ಮುಂದೆ ನಿಂತಾಗ ನಿಜಾಮುದ್ದೀನನ ಮುಂದೆ ಹಾಡುಗಾರರ ಕವಾಲಿಯಾಗಿ ನೀನರಿಯದೆ ನಿನ್ನ ಕಿವಿಯ ಮೇಲೊಂದು ಮುತ್ತನಿಟ್ಟು ಅಂದಾಜೆಕರಂನಂತೆ ದೂರ ನಿಂತು ಫತೇ ಅಲಿ ಆಗುತ್ತೇನೆ. ಆಗಲೂ ನಿನ್ನ ಕಣ್ಣುಗಳ ಹುಡುಕಾಟಕ್ಕೆ ನಾ ಉತ್ತರವಲ್ಲ ಅಪ್ಪಿಯ. ಅದಾರ ಬರಹದ ಪದಗಳು ನೀನು ಒಡೆದು ಚೂರಾಗಿ ಬಿಕ್ಕುತ್ತಿರುವಾಗ ಬಂದು ಒಂದೊಂದು ಚೂರು ನವಿರಾಗಿ ಹಿಡಿದು ಹೆಕ್ಕಿ ಭೂತಗಳ ಬಡಿ ದೆಸೆದು ಮೌನವಾಗಿ ಎದ್ದು ಹೊರಟೆ. ಒಂದಿಷ್ಟು ನನ್ನ ಮುಂಗುರುಳ ಪದಕ್ಕೆ ಸುತ್ತಿ ಪದ್ಯ ಮಾಡಿದ್ದು ತಿಳಿಯಲೇ ಇಲ್ಲ. ಇಂದು ಮಳೆಯಲ್ಲಿ ಹನಿಗಳ ನೆರೆಗೂದಲಿನಲ್ಲಿ ಬಂಧಿಸಿ ನಿನ್ನ ಬೆನ್ನ ಹಿಂದೆ ನಿಂತು ತಲೆ ಕೊಡವಿ ನಿನ್ನ ಕಿವಿಯಲ್ಲಿ ಝುಮ್ ಎಂದು ಹಾಡಿ ತೀರಿಸಿಬಿಡಬಹುದು ನಿನ್ನ ಋಣ ಎಂದುಕೊಂಡೆ. ತಲೆಯ ಕೊಡವಿದೆ,
ನರೆಗೂದಲಿನಿಂದ ಹನಿಗಳೂ ಬಿದ್ದವು. ಕಿವಿ ಅಂಚಿನಲ್ಲಿ ಹಾಡನ್ನು ಝುಮ್ಮೆನಿಸಿದೆ. ನಿನ್ನ ಕಾರುಣ್ಯ ಮರೆತು ತಿರುಗಿ ಬರಹದಲ್ಲಿ ಅರ್ಥವಿಲ್ಲದ ಪದಗಳಾಗಿ ಸೇರಿ ಹೋದೆ. ನನ್ನ ಹಾಡಿಗೆ ಇಂದು ಕವಿತೆ ಇಲ್ಲ. ನಾನು ಈ ಒಂದಷ್ಟು ಪೊಯಮ್ಸ್ ಯಾವ ಜೆಂಡರ್ನಲ್ಲಿ ಗೊತ್ತಾಗದೆ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಇಫ್ ಐ ಯೂಸ್ ಗೆಳೆಯ ಇಟ್ ಈಸ್ ವೆರಿ ಕ್ಲಿಯರ್ಲಿ ಗೇ ಪೊಯಮ್ಸ್ ಅಂತ. ಸೊ ದಟ್ ಈಸ್ ಕಂಪ್ಲೀಟ್ಲಿ ಇನ್ಸ್ಪೈರ್ಡ್ ಬೈ ದ ಮ್ಯೂಸಿಕ್ ದಟ್ ಐ ಸಿಂಗ್ ಖಯಾಲ್ ಇನ್ ಹಿಂದೂಸ್ತಾನಿ ಮ್ಯೂಸಿಕ್. ಅಲ್ಲಿ ಸುಮಾರು ಕಾಂಪೋಸಿಷನ್ಸ್ಗೆ ಜೆಂಡರ್ ಇಲ್ಲದೆ ಹಾಡೋ ಹಂಗೆ ಒಂದು ಅವಕಾಶ ಇದೆ ಅದಕ್ಕೆ. ಹೂತೋ ಜಯ್ಯೋ ಜೋನ್ಪುರಿ ರಾಗದ ಹೊಡೆತ, ಭೋರ್ಗರೆವ ತೇವ, ಅಪ್ಪುಗೆ ನೆನಪುಗಳ ದನಿ, ಮನ್ಸೂರರನ್ನು ಮೀರಿದ ನೆನಪುಗಳ ದನಿ, ಕೊರೆವ ಒಂಟಿತನದ ಭಯಂಕರ ಚಳಿ, ಸುಡುವ ಹೆಣದ ವಾಸನೆ, ಮೀರಿದ ಸತ್ಯಗಳ ಸುತ್ತಿ 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 ಬಂದೆಚ್ಚರಿಸುವ ಕಣ್ಣುಗಳು, ಬೆನ್ನತ್ತಿದ ಬೇತಾಳಕ್ಕಿಂತ ಬೆನ್ನತ್ತಿದ ರಾಗ, ಪ್ರೇಮದ ಅರಿವು, ಸಂಕಟ, ಉನ್ಮತ್ತ ತಿರುವು ಸೇರಿ ಸಾವು ಕೊಡುತ್ತಲೇ ನಾಳೆಗೆ ಬದುಕುವ ಒಂದು ಸ್ವರ ಬಿಟ್ಟು ಇದು ಹಾಡು, ಮುಂದಿನದ್ದು ಮುಂದಿನ ನೆಲೆಗೆ ಎಂದುಕೊಳ್ಳುವ ತಂತಿಗಳು, ಕರುಳು ಕಿತ್ತು ಬಿಕ್ಕಳುವಾಗ ಪಕ್ಕದಲ್ಲಿ ಸುಮ್ಮನೆ ಕೂತು ಆಲಾಪಿಸುವ ಮೌನ ಕ್ಷಣಗಳು, ಜೀವನದ ನೋವು, ಒಂಟಿತನ, ಬದುಕ ಮುಂದಿನ ಖಾಲಿ ಹಾದಿಗಳ ಭಯ, ನನ್ನವರೇ ಇಲ್ಲದೆ ಕಾಣುವ ಒಂದೊಂದು ಮೆಟ್ಟಲಿಳಿದು ಬರುವಾಗ ಮಳೆಯಾಗಿ ಸುರಿದು ಬಿಗಿದಪ್ಪುವ ಆ ಹಲ್ಲಿಲ್ಲದ ನಗೆ, ಕಾರಣವೇ ಇಲ್ಲದೆ ಬರುವ ಖಿನ್ನತೆ ಸಂಗಾತಿ, ಜೌನ್ಪುರಿಯಿಂದ ಮುಕ್ತಿ ಇಲ್ಲ, ಬರೀ ಸೂರಿಲ್ಲದ ಗೋಡೆಗಳಿಲ್ಲದ ಮನೆಯ ಹುಡುಕಾಟ. ಕೊನೆ ಪದ್ಯ. ನಿದ್ದೆ ಅರಿಯದ ಕಣ್ಣುಗಳಿಗೆ ಕಣ್ರೆಪ್ಪೆ ಭಾರವಾದಾಗ, ನೋವೋ ಗಾಯವೋ ರಾತ್ರಿ ಕಳೆವ ಭೀತಿಯೋ ತಿಳಿಯದೆ ಆತಂಕದ ಕೈ ಕೆಳಗಿಳಿದು ಕದಡಿತು ತಣ್ಣನೆಯ ನೆನಪುಗಳ. ಅವನು ಹಾದು ಹೋದ ತರಗೆಲೆಗಳು ರಾತ್ರಿ ಚಿಟ್ಟೆ ಹಾಡಾಗಿ, ಆಕಾಶ ಇಲ್ಲದ ಸೂರಿನಲ್ಲಿ ಗೋಡೆಗಳ ಮೇಲೆ ನೆರಳು ಅಜ್ಞಾತ ಆಕಾರಗಳಾಗಿ ಬೆಳೆಯುತ್ತಾ ಹೋದಂತೆ ಕಂಗಳು ಕೇಳಿದ್ದು ಕುರುಗುಟ್ಟುವ ಮೌನ, ನಿರ್ದಯಿಗತ ಕಾಲನ ಪಾಷಾಣವಾಗಿ ಕಾಲುಗಳ ಕಟ್ಟಿ ಕಣ್ರೆಪ್ಪೆ ಮುಚ್ಚಿದಂತಾಗಿ ಭಾರವಾದ ರೆಪ್ಪೆಗಳು ನಿಧಾನವಾಗಿ ತೆರೆದಾಗ ಕಂಡದ್ದು ಶಿವನ ನೆತ್ತಿ ಕಣ್ಣು, ಸುಟ್ಟಿದ್ದು ದೇಹ. ನೆನಪುಗಳಿಗೆ ಸಾವಿಲ್ಲ, ಕರಕಲು ಚರ್ಮಗಂಟಿ ದೇಹವ ಉಂಡು ಜೀರ್ಣವಾದರೂ ನೆನಪುಗಳು ಹಾಗೇ ಉಳಿದು ಬಿಡುತ್ತದೆ. ಥ್ಯಾಂಕ್ ಯು. ಧನ್ಯವಾದಗಳು ರೂಮಿ. ನಾನಿವಾಗ ಮಾನಿನಿ ಅವ್ರನ್ನ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಮಾನಿನಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತಿನ ದಿನಗಳಲ್ಲಿ ಅವಳು ತುಂಬ ಸೂಕ್ಷ್ಮವಾಗಿ ಪದ್ಯಗಳನ್ನು ಬರೀತಾರೆ ಅಂತ ನನಗನ್ಸುತ್ತೆ. ಬರೆಯೋರ ಸಂಖ್ಯೆ ಜಾಸ್ತಿ ಅಥವಾ ಕಡಿಮೆ ಇರುವಂಥ ಸಂದರ್ಭದಲ್ಲೂ ಸಹ ಇಂಥ ಧ್ವನಿಗಳು ಬಹುಮುಖ್ಯವಾಗಿ ಇರಬೇಕು ಅಂತ ಬಯಸ್ತಾ ಮಾನಿನಿ ಅವರಿಗೆ ವೇದಿಕೆ. ಎಲ್ರಿಗೂ ನಮಸ್ಕಾರ. ಸಕಸಕರ ಸಖ್ಯ ಅಂತ ಇವನ ಮೋಹದ ರೂಪಕ್ಕೆ, ಅವನ ಕಾಮನ ಬಿಲ್ಲಿನ ನೋಟಕ್ಕೆ ಒಬ್ಬರಿಗೊಬ್ಬರು ಸೋತು ಪ್ರೇಮದ ಪದುಮಗಳು ಅರಳುತ್ತವೆ, ಜಗದ ನಿಯಮಗಳು ಹೊರಳುತ್ತವೆ. ಈ ಸಕಸಕರ ಸಖ್ಯತೆಯೂ ಸೃಷ್ಟಿಯದೇ ಒಂದು ಸೃಷ್ಟಿ. ಇವರ ಅಂಟಿದ ನಂಟಿನಲ್ಲಿ ಸಖಿಯರಿಲ್ಲ, ಸಖ್ಯದ ವ್ಯಾಖ್ಯಾನ ಆಖ್ಯಾನಗಳು ಬೇಕಿಲ್ಲ. ಸಕಸಕರಿಬ್ಬರೇ ಕೂಡಿಕೊಂಡು ಆಡಿಕೊಂಡು ಕುಣಿದು ಮಣಿದುಕೊಂಡು ಮೈಮೈಯ ಉಣಿಸಿಕೊಂಡು ಮನಮನವ ತಣಿಸಿಕೊಂಡು ಬಾಗಿ ಬೀಗಿ ಬೆಸೆದುಕೊಳ್ಳುತ್ತಾರೆ, ಸಖ್ಯದ ಸುಖ ದುಃಖವ ಸವಿಯುತ್ತಾರೆ. ಪ್ರೇಮ ಕಾಮಗಳು ಇರುವುದೇ ಗರ್ಭ ಕಟ್ಟಿಸುವುದಕ್ಕೆ,
ವಂಶವೃಕ್ಷ ಬೆಳೆಸುವುದಕ್ಕೆ ಎಂದುಕೊಂಡವರೇ ಕೇಳಿ. ಪ್ರೇಮ ಕಾಮಗಳು ಇರುವುದು ಸವಿಯುವುದಕ್ಕೆ, ಸಖಿಸುವುದಕ್ಕೆ, ಸುಖಿಸುವುದಕ್ಕೆ, ಆತ್ಯಂತಿಕವಾಗಿ ಆತ್ಮಸಂಘಾತಕ್ಕೆ. ಇನ್ನೊಂದು ಪದ್ಯ, ಯೋನಿ ಇಲ್ಲದ ಹೆಣ್ಣು. ನಾನು ಹೆಣ್ಣು, ಯೋನಿ ಇಲ್ಲದ ಹೆಣ್ಣು. ಯಾಕೆಂದರೆ ಶಿವಶಿಬ್ಬರಿಬ್ಬರೇ ಬೆರೆತ ಬೆರಾತ್ಮ ನನ್ನದು. 100 ಮಿರಿ ಮಿರಿ ಮಿಂಚುವ ಶರ್ಟು ಪ್ಯಾಂಟುಗಳಿಗಿಂತ ಅವ್ವನ ಆ ಮಾಸಿದ ಕೆಂಪಣ್ಣದ ಸೀರೆಯೇ ಇಷ್ಟ ನನಗೆ. ಅಪ್ಪ ನಾಳೆಯಿಂದ ಗರಡಿ ಕಲಿಯಲಾಕುತ್ತೇನೆ ಎನ್ನುವಾಗ ಕೋಣೆಯೊಳಗೆ ಅಕ್ಕನ ಲಂಗ ತೊಟ್ಟು ಕತಕ್ಕಿನ ಹೆಜ್ಜೆ ಹಾಕುತ್ತೇನೆ. ಪಕ್ಕದ ಮನೆಯವರೆಲ್ಲ ಶಿವ ಹಾಕುವ ರೋಜಿನ ರಂಗೋಲಿಯಷ್ಟು ರಂಗು ಎನ್ನುವಾಗ ಜಗತ್ತನ್ನೇ ಗೆದ್ದ ಹಿಗ್ಗು. ಹರೆಯದ ಚಿಗುರು ಮೀಸೆ ಕಂಡರೆ ಜಿಗುಪ್ಸೆ, ಉಬ್ಬದೆದೆ ಕಂಡು ನಿರಾಸೆ, ಆದರೂ ಕುಬುಸಕ್ಕೆ ಚಿಂದಿ ಬಟ್ಟೆ ತುರುಕಿ ತನ್ನದೇ ಮೊಲೆಗಳ ಸೃಷ್ಟಿಸಿಕೊಳ್ಳುತ್ತೇನೆ. ಆ ಮೊಲೆಗಳಲ್ಲೇ ಹಾಲುಣಿಸುವ ಕನಸು ಕಾಣುತ್ತೇನೆ. ತಿಂಗಳಿಗೊಮ್ಮೆ ಮುಟ್ಟಿ ನನ್ನೆತ್ತರಿನಲ್ಲಿ ತೊಯ್ಯುವುದೆಂದರೆ ಎಲ್ಲಿಲ್ಲದ ಆಸೆ. ಯಾಕೆಂದರೆ ನನ್ನ ವೀರ್ಯದಲ್ಲೂ ಹರಿಯುತ್ತಿರುವುದು ಹೆಣ್ತನ. ಗಂಡು ವಾದ್ಯವಾದರೂ ನನ್ನಲ್ಲಿ ಅಡಗಿರುವುದು ಹೆಣ್ಣು ನಾದ. ಓಕೆ. ಪ್ರೀತಿ ಮತ್ತು ಕ್ರಾಂತಿ ಅಂತ. ಹಾಕಿರುವ ಬೇಲಿಗಳ ಹಾರಿ, ಕಟ್ಟಿರುವ ಮಿತಿಗಳ ಮೀರಿ ಪ್ರೀತಿಸುವುದೆಂದರೆ ಅದೊಂದು ಕ್ರಾಂತಿ ನಡೆಸಿದ ಹಾಗೆ. ಕಪ್ಪು ಹೆಣ್ಣಿಗೆ ಬಿಳಿಯ ಗಂಡು, ಶೌಚ ತೊಳೆಯುವವನ ಮಗನಿಗೆ ಮಂತ್ರಿಯ ಮಗನೋ, ಗೌಡನ ಹೆಂಡತಿಗೆ ಕೆಲಸ ಮಾಡುವ ಹುಡುಗಿಯೋ, ಸಿರಿತನ, ಬಡತನ, ಕಪ್ಪು, ಬಿಳಿ, ಹೊಲೆಯ, ಹಾರುವ, ಹಿಂದೂ, ಮುಸ್ಲಿಂ, ಗಂಡು, ಹೆಣ್ಣು, ಈ ಎಲ್ಲ ಗಡಿಗಳ ದಾಟಿ ಕೂಡುವ ಈ ಪ್ರೀತಿ ಎಂದರೆ ಕ್ರಾಂತಿ. ಹೂವು ಹೊಸಕಲೆಂದೇ ಕಾಯುತ್ತಿರುವ ಶಾಸ್ತ್ರ, ಸೂತ್ರ, ಗೋತ್ರಗಳು, ಕತ್ತು ಕೊಯ್ದು ರಕ್ತಪಾತ ನಡೆಸಲೆಂದು ಸಿದ್ಧವಾದ ಚೂರಿಗಳು, ಎದೆಯ ಗೂಡಿಗೆ ಗುಂಡು ಹಾರಿಸಲೆಂದೇ ಹಾತೊರೆಯುತ್ತಿರುವ ಬಂದೂಕುಗಳು, ಈ ಎಲ್ಲ ಬಂದರ ಕಂದರಗಳ ನಡುವೆಯೂ ಪ್ರೀತಿಗಾಗಿ ಕ್ರಾಂತಿ ನಡೆಸುವ, ಕ್ರಾಂತಿ ನಡೆಸಿ ಪ್ರೀತಿ ಪಡೆಯುವ ಈ ಪ್ರೇಮಿಗಳು ಕ್ರಾಂತಿಕಾರಿಗಳು, ಈ ಕ್ರಾಂತಿಕಾರಿಗಳು ಪ್ರೇಮಿಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮಾನಿನಿ. ಚಪ್ಪಾಳೆ ಹೊಡೆದ ತಕ್ಷಣ ವೇದಿಕೆ ಹೇಳಬೇಕು ಅಂತ ಏನಿಲ್ಲ, ಅದು ಭಾಷಣಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ, ಕವಿತೆಗಳಿಗಲ್ಲ ಅಂತ ಹೇಳ್ತಾ ಈಗ ನಾನು ಶ್ರೀನಿಧಿ ಅವರನ್ನು ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಶ್ರೀನಿಧಿ ಇವತ್ತಿನ ಬರೆಯುವಂತಹ ಸಾಲಿನಲ್ಲಿ ಬಹುಮುಖ್ಯವಾದ ಧ್ವನಿ. ಅದ್ರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಪ್ರತಿ ವರ್ಷ ಪ್ರೈಡ್ ಬಂದ ತಕ್ಷಣ ಮೀಟ್ ಆಗ್ತಾ ಇರ್ತೀವಿ. ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸ್ತಾ ನಾನು ಏನು ಮಾಡಬೇಕು ಹೇಳು ಗುರು ಅಂತ ಜೊತೆಲಿ ನಿಲ್ತಾರೆ. ಶ್ರೀನಿಧಿ ಅವರಿಗೆ ವೇದಿಕೆನ ಬಿಟ್ಕೊಡ್ತಾ ಇದ್ದೀನಿ. ಅವ್ರು ಅಷ್ಟೊಂದು ಅಳಿಸ್ಬಿಟ್ಟಿದ್ದಾರೆ, ಸೊ ನಂಗೆ ಗೊತ್ತಿಲ್ಲ ಹೇಗೆ ಓದೋದು ಅಂತ. ಮುಂಚೆ ಏನಾಗ್ತಿದ್ದು ಗೊತ್ತಾ, ಇಲ್ಲಿ ಲಾಲ್ಬಾಗ್ ಹತ್ರ ಬರ್ತಾ ಇದ್ವಿ, ಆಗ ಸ್ಕೂಲಲ್ಲಿ ಕಾಂಪಿಟೇಷನಲ್ಲಿ ಬರೀರಿ ಕನ್ನಡದಲ್ಲಿ ಅಂತ. ನನ್ನ ಫ್ರೆಂಡ್ ಬರಬೇಕಿತ್ತು, ಬಾಯ್ ಫ್ರೆಂಡ್ ಜೊತೆ ಓಡೋಗ್ಬಿಟ್ಟಿದ್ದಾಳೆ ನಿಶಾ. ಅವಳು ಬರೆದು ಸೀತೆ ಸಹಿಷ್ಣುತೆ ಅಂತ ಬರೆದ್ರೆ ಪ್ರೈಸ್ ಸಿಗ್ತಿತ್ತು ಅವಳಿಗೆ. ನಾನು ಬರಿಬೇಕಂತೇಳಿ ಅಂದದ ನನ ಕಂಡು ಬೆರಗಾದ ಏನಿ ನಗು ಮೊಗದ ಲಾವಣ್ಯ ರಾಶಿ, ಅದು ನನ್ನ ಕಂಗಳ ಚುಚ್ಚಿ ನೋಡಿರುವಂತೆ ನನ್ನ ಮನ ಸೂರ್ಯಗೊಳಿಸಿದ ಸಸ್ಯಕಾಶಿ ಅಂತ ದೊಡ್ಡ ಕನ್ನಡದಲ್ಲಿ ನಾನೇ ನೆಕ್ಸ್ಟ್ ಕುವೆಂಪು, ನನಗೇ ನೆಕ್ಸ್ಟ್ ಜ್ಞಾನಪೀಠ ಅನ್ನೋ ಥರ ಬರೆದು ಒಂದು ಪ್ರೈಸು ಬಂದಿಲ್ಲ, ಆಯಿತಾ. ಈಗ ಆ ಬ್ರಾಹ್ಮಣ್ಯದ ಕನ್ನಡನೂ ಬೇಡ ಅಂತ ಹೇಳಿ ಹೋದ್ಸಲ ಇಲ್ಲೇ ಕೂತ ಇವರಿದ್ದ ಮಗ ಗಂಡು ಬಂಜೆ ಅಂತ ಭಾಳ ಎಕ್ಸ್ಪ್ಲಿಸಿಟ್ ಕನ್ನಡ ಪೋಯಮ್ ಓದ್ಬಿಟ್ಟು ಸ್ವಲ್ಪ ಜನ ಮುಜುಗರನ್ನು ಉಂಟು ಮಾಡಿದ್ದೆ, ಸ್ವಲ್ಪ ಜನಕ್ಕೆ ಭಾಳ ಖುಷಿನೂ ಆಗೋಗಿತ್ತು. ಸೊ ಎರಡರ ಮಧ್ಯದಲ್ಲಿರೋದು ಒಂದು ಓದ್ತಿದ್ದೀನಿ ಇವಾಗ. ಸರಿ. ಹುಚ್ಚು ಹಿಡಿದ ಮರ, ರೆಂಬಿ ಕೊಂಬೆಯ ಮ್ಯಾಲ ಗೂಡು ಕಟ್ಟಿದವ ರೆಕ್ಕಿ ಬಲಿತ ಹಕ್ಕಿ, ಈ ಥರದ ಮರ ಅಲ್ಲ ನಾನು. ಭೂತ ಬೇತಾಳ ಜ್ವಾತ ಬಾವಲಿ ಕುಣಿಯುವ ಮರ ನಾನು. ಪಾಪಸ್ ಕಳ್ಳಿ, ಕಾಂಗ್ರೆಸ್ ಗಿಡ, ಮುಟ್ಟಿದ್ರೆ ಮುನಿ, ಕಜ್ಜಿ ಗಿಡ, ಅದ್ಯಾವುದೋ ವೀನಸ್ ಫ್ಲೈಟ್ ಟ್ರಾಪ್ ಅಂತೆ, ಹತ್ತಿರ ಬಂದಿದ್ದನ್ನ ಹುಳನ ಕಚ್ಚಿ ತಿಂದು ಸಾಯಿಸಿ ಬದುಕತ್ತೆ. ಮಲೆನಾಡಿನಲ್ಲಿ ಸಿಗೋವಂಥ ಮರ, ಮುಟ್ಟಿದ್ರೆ ಸಾಕು ಶುರುವಾದ ತುರಿಕೆ 10 ದಿನ ಆದರೂ ನಿಲ್ಲಲ್ಲ. ಬೇರ್ಯಾವುದೋ ದೇಶದ ಲಾಂಛನ, ಒಂದು ಸಾರಿ ಬೆಳೆದಿದ್ದು ಸುತ್ತ ಬೇರೆಲ್ಲ ಗಿಡಗಳ ಆಪೋಷಣ. ಅಯ್ಯೋ ಅದೆಷ್ಟು ಸುಂದರ ಈ ಹೂವು ಅನ್ನುವಷ್ಟರಲ್ಲಿ ಛಳ್ಳಂತ ಚುಚ್ಚುತ್ತದೆ ಐನಾತಿ ಮುಳ್ಳು. ಪರಾಗ ಸ್ಪರ್ಶವೇ ಬೇಡದಂತೆ ಅಲೈಂಗಿಕ ದೊಡ್ಡ ಪತ್ರೆ, ಎಷ್ಟೋ ವರ್ಷಗಳ ಹಿಂದೆ ಅಜ್ಜಿಯ ಕೈಯಲ್ಲಿ ಹಾಕಿದ ದೊಡ್ಡ ಪತ್ರೆ, ಕೊಂಬೆಯಿಂದಲೇ ಅದೆಷ್ಟೋ ಮನೆಗಳಲ್ಲಿ ಬೆಳೆದಿದ್ದು. ನಮ್ಮಮ್ಮಂಗೆ ಗೊತ್ತಾಗ್ದಂಗೆ ಬಾಯ್ ಫ್ರೆಂಡ್ಗಳ ಮನೆಯಲ್ಲೂ ಬೆಳೆದಿವೆ. ಉಭಯಲಿಂಗಿ ರೋಜಾ ಗಿಡ, ಗಂಡು ಹೆಣ್ಣು ಎರಡನ್ನೂ ತನ್ನೊಳಗೇ ಇರಿಸಿಕೊಂಡು ಕೊಡುವ ಹೂವು. ಖರ್ಜೂರ, ಇದರಲ್ಲಿ ಗಂಡು ಗಿಡ ಒಂದಾದರೆ ಮತ್ತೊಂದು ಹೆಣ್ಣು. ವರ್ಷಕ್ಕೆ ಒಮ್ಮೆ ಮಾತ್ರ ಹೂವು ಬಿಡುವ ಬ್ರಹ್ಮಕಮಲ, 12 ವರ್ಷಕ್ಕೊಮ್ಮೆ ಬಿಡುವ ನೀಲಕುರಿಂಜಿ.
ರಾತ್ರಿ ಮಾತ್ರ ಹೂವು ಬಿಡುವ ಪಾರಿಜಾತ, ಸೂರ್ಯನಿಗೇ ಕಾಯುವ ಸೂರ್ಯಕಾಂತಿ, ಭೋ ಎಂದು ಹೂ ಬಿಟ್ಟು ಸತ್ತು ಹೋಗುವ ಆರ್ನಮೆಂಟಲ್ ಗಿಡ, ಮಾಂಗಲಿಕರು ಮದುವೆಯಾಗುವ ಮರ. ಇಲ್ಲಿ ಪೂಜೆಗೆ ಬರದ ಚೆಂಡು ಹೂವ, ಅಲ್ಲಿ ನಿರ್ಮಾಲ್ಯ, ಸಾಲಿಗ್ರಾಮದೊಂದಿಗೆ ಮದುವೆಯಾಗುವ ತುಳಸಿ. ಮೈಸೂರು ಸೀಮೆ ಹಳ್ಳಿಗಳಲ್ಲಿ ಮುತ್ತೈದೆ ಅಲ್ಲ ಅಂತ ಹೀಗೆಳಿಸಿಕೊಳ್ಳುವ ಕುಂತಿಗೆ ಕುರುಚಲು ಗಿಡದಿಂದ ಶೃಂಗಾರ ಬಾಗಿನ. ಜೈನರು ಬ್ರಾಹ್ಮಣರು ತಿನ್ನದ ಅತ್ತಿಹಣ್ಣು, ಒಳಗೆ ಹೋಗಿ ಹುಳ ಸತ್ತ ಕಾರಣ ನಾನ್ ವೆಜ್ ಅಂತಿದು. ನಾನು ಎತ್ತದ ಅವತಾರವಿಲ್ಲ, ತೊಂದರೆ ಕೊಟ್ಟವರ ಮೇಲೆ ರೆಂಬೆಗಳನ್ನು ನೆಗೆರಿ ಬೀಳಿಸಿದ್ದೇನೆ. ಕೆಳಗೆ ಕುಳಿತ ಎಳೆಯ ಜೋಡಿಗಳ ಮೇಲೆ ನನಗಿಲ್ಲದ ಸುಖಕ್ಕಾಗಿ ಹಕ್ಕಿಗಳ ಹಿಕ್ಕೆ ಹೊಯ್ದಿದ್ದೇನೆ. ನನಗೆ ಸಿಗದ ಸುಖ ಪಕ್ಕದ ಗಿಡಕ್ಕೆ ಏಕೆ ಎಂದು ಅದರ ಸಾರವನ್ನು ಹೀರಿ ಹಿಗ್ಗಿ ಹಿಂಡಿ ನನ್ನದಾಗಿಸಿಕೊಂಡಿದ್ದೇನೆ. ಪೆಂಗು ಪೆಂಗಾಗಿ ನನ್ನ ಜೀವರಸವನ್ನು ಬೇರೆ ಗಿಡಕ್ಕೆ ಧಾರೆ ಎರೆದು ಸತ್ತು ಹೋಗಿದ್ದೇನೆ. ನನ್ನದೆಲ್ಲವನ್ನು ಬತ್ತಲಾಗಿಸಿಕೊಂಡು ಮುಳ್ಳು, ಹೂವು, ಬೇರು, ಮೊಳಕಾಲು, ಹಿಂಬದಿ ಕಾಣುವಂತೆ ನಿಂತು ನಗಿಸಿಕೊಂಡಿದ್ದೇನೆ. ಬೆಳೆಯೋ ಬೆಳೆಯೋ ಅಂತ ರಾಸಾಯನಿಕ ಸಿಂಪಡಿಸಿಕೊಂಡು ಆಗದ ಬೆಳವಣಿಗೆಗಾಗಿ ಕತ್ತರಿಸಲ್ಪಟ್ಟಿದ್ದೇನೆ. ಬೆನ್ನು ಬಾಗುವಷ್ಟು ಹಣ್ಣು ನೀಡಿದ್ದೇನೆ. ಶೋರೂಮಿನ ಚಂದದ ಕನ್ನಡಿಯ ಅಣೆಕಟ್ಟಾಗಿದ್ದೇನೆ. ನಾನು ನಿರ್ಜೀವ, ಜೀವ, ಇಬ್ಬಂದಿ, ತ್ರಿಶಂಕು, ಅಸ್ಪೃಶ್ಯ, ಅಣಬೆ, ಅಸಹ್ಯ, ಕಣಗಿಲೆ, ಚೆಂಡು, ಪಾರಿಜಾತ, ನಿರ್ಮಾಲ್ಯ, ನೈವೇದ್ಯ, ವರ್ಜ್ಯ, ತ್ಯಾಜ್ಯ, ಗೊಬ್ಬರ. ಇದು ಬರದೆ ಆಯಿತಾ, ಬರೆದು ಓದಿದ್ರೆ ನಮ್ಮ ಬಹುಜನ್ ಹುಡುಗ ಇದು ಮಾಡ್ತಿದ್ದಾನೆ ನಮ್ಮ ಜೊತೆ ಕೊಲ್ಲಿಗು. ಅವ್ನು ಏನು ಸರ್ ಇದು ಕತ್ತರಿಸಲ್ಪಟ್ಟಿದ್ದೇನೆ ನಂಗೆ ಗೊತ್ತಾಗ್ತಿಲ್ಲ. ನಾನು ಇದನ್ನು ಅಂದ್ಕೊಂಡಿದ್ದು ಎಲ್ರಿಗೂ ಅರ್ಥ ಆಗೋ ಕನ್ನಡದಲ್ಲಿ ಬರೆದಿದ್ದೀನಿ, ಆಂಧ್ರದ ನಾನು ಆ ಕಡೆ ಹೆಂಗೆ ಬರ್ದಿಲ್ಲ ಅಂತ. ಅದು ಗೊತ್ತಾಗಲಿಲ್ಲ. ಉತ್ತರ ಕರ್ನಾಟಕದ ಭಾಷೆನಲ್ಲಿ ಹೇಗೆ ಹೇಳೋದು, ಗಿರೀಶ್ ಇಲ್ಲೇ ಇದ್ದಂಗೆ ಕೇಳಿದೆ ನಾನು ರಾತ್ರಿ ಇಡೀ ಟ್ರೈ ಮಾಡಿದ್ರು ಉತ್ತರ ಕರ್ನಾಟಕದ ಭಾಷೆನಲ್ಲಿ ಹೇಳೋಕೆ ಆಗ್ತಾ ಇಲ್ಲ ಈ ಪಾಸಿವ್ ವಾಯ್ಸನ್ನು. ಅದರ ಯೂಸ್ ಮಾಡಿಕೊಂಡೆ ನಾವು ಒಂದು ಇನ್ಸ್ಟಾಲೇಷನ್ ಮಾಡಿದ್ದೀವಿ. ನಿಮ್ಗೆ ಟೈಮ್ ಆದಾಗ ನಮ್ಮ ಮ್ಯೂಸಿಯಮಲ್ಲಿ ಬಂದು ನೋಡಿ, ಭಾಳ ಚೆನ್ನಾಗಿದೆ ಅದು. ನಮ್ಮ ಜೊತೆ ಕೆಲಸ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿರೋರು. ಹೇಗೆ ನನ್ನ ಬೀಜವನ್ನು ಕತ್ತರಿಸಲ್ಪಟ್ಟಿದ್ದೇನೆ ಅಂತ ನಾವು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀವಿ ಅದನ್ನು, ಆಯಿತಾ. ಆಗ್ತಾ ಇಲ್ಲ. ಅದು ಹೇಗೆ ಕೊಡಲಿ ಹಾಕ್ಸ್ಕೊಂಡಿನಲ್ಲ ನಾನು ಅಂತ ಅವ್ನು ಗಿರೀಶ್ ಹೇಳ್ದ ನನಗೆ. ಅದನ್ನ ಇಟ್ಕೊಂಡು ನಾವು ಹೇಗೋ ಒಂದು ಮಾಡಿ ಹಿಂಗೆ ಹಾಕಿ ಚಾಟ್ GPT ಕಾಟ ಕೊಟ್ಟು ಏನು ಮಾಡು ಫೇಲ್ ಆಗೋಗಿದ್ದೀವಿ. ಸೊ ಒಂದು ಸಲ ಬಂದು ಅದನ್ನು ನೋಡಿ. ಇನ್ನೊಂದು ಓದ್ಬಿಡ್ತೀನಿ, ಅವ್ರದ್ದೊಂದು 2 ನಿಮಿಷ ಕದ್ಕೊಂಡ್ಬಿಟ್ಟು ನಂದು ಇರೋದೆಲ್ಲ 20 ನಿಮಿಷದ್ದು, ಕಷ್ಟಪಟ್ಟು ಒಂದು 2 ಹುಡುಕಿದ್ದೀನಿ 5 ನಿಮಿಷದ್ದು. ಇದೊಂದು ಹೇಳ್ತೀನಿ. ಓಕೆ, ಬ್ರಿಡ್ಜ್ ಆ ಕಡೆ, ಪಕ್ಕದ್ದೇ ಬ್ರಿಡ್ಜು. 5 ವರ್ಷ ಇಲ್ಲೇ ಇದ್ದರೂ ಕೂಡ ಬ್ರಿಡ್ಜ್ ಆ ಕಡೆ ಇಣುಕಿ ಕೂಡ ನೋಡಿಲ್ಲ ನಾನು. ಗಬ್ಬನಾಥ, ಅಸಹ್ಯ ಅಂತಾನೆ ಮೂಗು ಮುರಿಯೋದು. ಡೆಲಿವರಿ ಹುಡುಗರು ಅವರು ರಾಯಲ್ ಅಪಾರ್ಟ್ಮೆಂಟ್ ಅಂತ ಕರೆಯೋದಿಲ್ಲ ನನ್ನ ಮನೇನ, ಮೋರಿ ಪಕ್ಕದ ಅಪಾರ್ಟ್ಮೆಂಟು. ಕೊತ್ತಂಬರಿ ಮಾತ್ರ ಆರ್ಗ್ಯಾನಿಕ್ಕೇ ತಗೋಬೇಕಾಯ್ತಾ. ಬೆಳೆಯುವುದು ಮಾತ್ರ ವೃಷಭಾವತಿ ಮೋರಿನಲ್ಲೇ. ನಮ್ಮ ನಾಲೇನು ಅದೇ ನದಿಗೆ ಚೋಳರ ಕಾಳತ್ ಕಟ್ಟಿದ್ದಂತೆ. ಪೂರ್ವಿಕರ ಅವ್ರದ್ದು ಈ ಡೆಲಿವರಿ ಹುಡುಗರದೇ ಇರ್ಬೋದು. ಸಡನ್ನಾಗಿ ಒಂದಿನ ಕೈ ಮುರಿತು. ಇವರದ್ದು ರೋಡ್ ರಿಪೇರಿ ಅಂತೂ ಬೆಂಗಳೂರಲ್ಲಿ ಮುಗಿಯಲ್ಲ, ನಾನು ಮುಗಿದೋದ್ರು. ಫಿಸಿಯೋಥೆರಪಿಗೆ ಹೋಗ್ಬೇಕು ಇವಾಗ. ಕಡೆಗೂ ಆ ಬ್ರಿಡ್ಜ್ ಹತ್ತೋ ಅಂತ ಪರಿಸ್ಥಿತಿ ಬಂತು. ಹತ್ತಿದೆ. ಟಾರ್ಪಾಲಿನ್ ಟೆಂಟ್ಗಳು, ಕಾವಿ ಬಾವುಟಗಳ ಮಧ್ಯೆ ನೀಲಿ ಬಾವುಟಗಳು, ಕಡೆಗೂ ಸ್ವೀಟ್ ಕಾರ್ನ್ ಅಲ್ಲದ ನಮ್ಮ ಜೋಳದ ತಳಿ, ಸ್ಮಶಾನದ ಮುಂದೆ ಬೊಂಬಾಯಿ ಮಿಠಾಯಿ ಅಂಗಡಿ. ಎಲ್ಲ ಧರ್ಮ ಸಮಭಾವಕ್ಕೆ ಬಂದ ಎಲ್ಲ ಸಮುದಾಯ ಗುರುಗಳೊಡನೆ ನನ್ನ ಬೈಕ್ ಮೇಲೆ ಬಿದ್ದ ನೀಲಿ ಶಾಮಿಯಾನ, ಅದರೊಳಗೆ ಅವರಿಗಿಟ್ಟಿದ್ದ ಕುಕ್ಕರ್ಗಳ ರಿವೀಲು, ಕೂಲ್ ಆಫ್ ಆಗೋಣ ಅಂತ ಹಾಫ್ ಗೋಬಿ ಮಂಚೂರಿ. ಇವರನ್ನ ಕನ್ಸರ್ವೆನ್ಸಿಯಿಂದ ಆಚೆ ಇಟ್ಟ ಚಾಮರಾಜಪೇಟೆಯ ನನ್ನ ಮುತ್ತಜ್ಜಿ ಕೊರಳಲ್ಲಿ ಹಿತ್ತಾಳೆ ಪಾತ್ರೆ ಧರಿಸಿ ರೋಡ್ಗೆ ನೀರು ಪ್ರೋಕ್ಷಣೆ ಮಾಡ್ತಿದ್ರಂತೆ. ಎಲ್ಲಿ ಈ ಇತರೆ ಜನ ಅಂತ ಕರೆಸ್ಕೊಳ್ಳೋರ ಮಲ ಹೊತ್ತು ಹೋಗುತ್ತಿದ್ದ ಜನರ ನೆರಳು ತಾಕೀತೋ ಅನ್ನೋ ಭಯ. ಈ ಮಲ ಉಪಯೋಗಿಸಿದ್ರೇನೆ ಇವಾಗೆಲ್ಲ ಆರ್ಗ್ಯಾನಿಕ್ಕು. ಫೋನ್ನಲ್ಲಿ ಅಮ್ಮನ ಹತ್ರ ಹೀರೆಕಾಯಿ ತೋವೆ ರೆಸಿಪಿ. ತಂದ ಅಜ್ಜಿಯ ಕೈಯ ಹೀರೆಕಾಯಿ ತರಿಸಿತ್ತು ನನ್ನ ಅಜ್ಜಿಯ ನೆನಪು. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ 20 ರೂಪಾಯಿ. ಆ 20 ರೂಪಾಯಿ ಹೋಗಿದ್ದು ಮಾರಮ್ಮ ಅಜ್ಜಿಯ ಅಕೌಂಟಿಗೆ.
ಮಾರಮ್ಮನ ದೇವಸ್ಥಾನಕ್ಕೆ ಎಲ್ಲಿ ನಾನ್ ವೆಜ್ ಕೊಡ್ತಾರೋ ಅಂತ ಹೋಗದ ನನಗೆ ಅಂದು ಮಾರಮ್ಮ ಅಜ್ಜಿಯ ಕೈತುತ್ತಿನ ಮೋಕ್ಷ. ಧನ್ಯವಾದಗಳು. ಚಾಂದಿನಿಯವ್ರ ಪದ್ಯ ಓದೋದಕ್ಕಿಂತ ಮುಂಚೆ ನಾನು 2 ಪದ್ಯಗಳನ್ನ ಓದ್ಬಿಡ್ತೀನಿ. ಆಮೇಲೆ ಚಾಂದಿನಿಯವರು ಇಂಗ್ಲೀಷ್ನಲ್ಲಿ ರೂಮಿ ಹರೀಶ್ವರು ಓದ್ಬೋದು ಅಂತ ಅನಿಸುತ್ತೆ. ಅದರ್ವೈಸ್ ಇಫ್ ಎನಿಬಡಿ ವಾಂಟ್ಸ್ ಟು ರೀಡ್ ಅಂದ್ಬಿಟ್ಟು ಭರತ್ ಅವ್ರು ಓದ್ತಾರೆ. ನನ್ನ ಪದ್ಯದ ಶೀರ್ಷಿಕೆ ಒಂದು ಪೌಂಡ್ರಕ ಅಂತ. ಓಕೆ, ಪೌಂಡ್ರಕ ಮಹಾಭಾರತದಲ್ಲಿ ಬರುವಂಥ ಒಂದು ಪಾತ್ರ. ಅವನೇನು ಮಾಡ್ತಾ ಇರ್ತಾನೆ ಅಂದರೆ, ಯಾವಾಗಲೂ ಕೃಷ್ಣನ ಥರ ಬಟ್ಟೆ ಹಾಕ್ಕೊಂಡು ನಾನೇ ಕೃಷ್ಣ, ನಾನು ಕೃಷ್ಣನ ಥರ ವೇಷ ಮಾಡಿಸ್ಕೊಂಡು ಗೋಪಿಕೆಯರನ್ನ ಪಟಾಯಿಸ್ಬೋದು ಅಂತ ಇರ್ಬೋದೇನೋ, ಆ ಥರ ಕೃಷ್ಣನ ಥರ ಬಟ್ಟೆ ಹಾಕ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇರ್ತಾನೆ. ಕೃಷ್ಣನ್ ಗೊತ್ತಾಗ್ಬಿಡುತ್ತೆ ಈ ಕಳ್ಳನ ಮಗ ನಂತರನೇ ವೇಷ ಹಾಕೊಂಡು ಓಡಾಡ್ತಾ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ, ಪೌಂಡ್ರಕನ್ನ ಸಾಯಿಸ್ಬಿಡ್ತಾನೆ. ಪೌಂಡ್ರಕ ಮಹಾಭಾರತದಲ್ಲಿ ಬರುವಂಥ ಪಾತ್ರ, ಕೃಷ್ಣನಿಂದ ಕೊಲೆಯಾದ. ಪೌಂಡ್ರಕನ ಪಾತ್ರ ಇಟ್ಕೊಂಡು ನನಗೊಂದು ಪದ್ಯ ಬರೆದೆ. ಪೌಂಡ್ರಕನು ನಾನು, ನಾಚಿಕೆ ಏನಿದೆ ಪೌಂಡ್ರಕನು ನಾನು, ನನ್ನತನವ ಬಿಟ್ಟು ತುರಾಯಿ ಮೇಲೊಂದು ಗರಿ ಪಕ್ಕೆ ತಿಳಿಯುತ್ತಿದೆ, ನಿಮಗಿಷ್ಟದ ವೇಷ ತೊಟ್ಟು ಕುಣಿದು ಹೂಂಕರಿಸಿ ಬಚ್ಚಲ ಸದ್ದಿನಲ್ಲಿ ಬಿಕ್ಕುತ್ತಾ ನನ್ನನ್ನು ನಾನೇ ಕೊಂದುಕೊಂಡ ಸೂತಕ ಕಳೆಯಲು ತಲೆ ತೊಳೆಯುತ್ತೇನೆ. ನನ್ನ ನಡಿಗೆಯ ಲಾಲಿತ್ಯ ಕಂಡು ನೀವು ಕಿಸಕ್ಕೆಂದಾಗ ಚೂರಾದ ನಾನು ಇವತ್ತಿಗೂ ಅಂಜುತ್ತೇನೆ, ಪ್ರತಿ ಹೆಜ್ಜೆ ತಡವರಿಸುತ್ತೇನೆ, ಎದೆ ಸಟಿಸಿ ಮೀಸೆ ತಿರುವಿ ಬೇಕೆಂದೇ ಹೆಣ್ಣೊಬ್ಬಳ ಅಂಗಾಂಗ ಹೊಗಳುತ್ತೇನೆ, ನಾ ಗರಿಗೆದರಿ ಕುಣಿಯುವುದು ಹೆಣ್ಣನ್ನು ಆಕರ್ಷಿಸಲು ಎಂದು ನಿಮ್ಮನ್ನು ನಂಬಿಸಿ ಅಬ್ಬಾ ಬದುಕಿದೆ ಎಂದು ನಿಡುಸಿಯುತ್ತೇನೆ. ಕಣ್ಕಟ್ಟಿನಾಳದ ದಾಳ ನಾನು, ಮೋಹನ ಸ್ವಾಮಿಯಾದ ಪೌಂಡ್ರಕನು ನಾನು. ಕೊಲ್ಲದಿರು ಕೃಷ್ಣ, ಕೊಲ್ಲದಿರೋ ಕೃಷ್ಣ, ಗೋಪರೆನಗಿಷ್ಟ ಗೋಪಿಯರಲ್ಲ ಹೊರಲಾರೆ ಇನ್ನು ಇಗೋ ಬೆತ್ತಲಾದೆ, ನಿನ್ನ ಮುರುಳಿಯಲ್ಲಿ ನನಗೂ ಇರಲಿ ಒಂದು ಜಾಗ, ವಸುದೈವ ಕುಟುಂಬದಲ್ಲಿ ಬೆಚ್ಚನೆಯ ಜಾಗ. ನೆಕ್ಸ್ಟ್ ಪದ್ಯ ಬಂದು ಥ್ಯಾಂಕ್ ಯು. ನಾನು ಒಂದಿನ ಫುಲ್ಲು ನಂಗೆ ಬಟ್ಟೆ ಹಾಕೊಳಕ್ಕೆ ಬರಲ್ಲ, ಹೆಂಗೆ ಹಾಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ, ಯಾವ ಥರ ಯಾವುದಕ್ಕೆ ಯಾವ ಬಟ್ಟೆಗೆ ಯಾವ ಪ್ಯಾಂಟ್ ಹಾಕೋಬೇಕು ಇದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ಅಕ್ಕ ಬಂದ್ಬಿಟ್ಟು ನಿನ್ಗೆ ಏನೋ ಬಂದಿರೋದು ಪಿಂಕ್ ಹಾಕೊಂಡು ಒಳ್ಳೆ ಸಂಘನ ಥರ ಬಂದಿದೆಯಲ್ಲ ಅಂದ್ಲು ಹೊಸ್ದಾಗಿ ಹೋದಾಗ. ನನಗೆ ಅಂದರೆ ಗುಲಾಬಿ ಬಣ್ಣದ ಬಟ್ಟೆ ಹಾಕೊಂಡ್ರೆ ಸಂಘ ನಾನು ಒಂದು ಪ್ರಶ್ನೆ. ಅದಿಟ್ಟಾಗ ಒಂದು ಪದ್ಯ ಬರೀಬೇಕು ಅಂತ ಅನ್ನಿಸ್ತು, ನೀಲಿ ಹುಡುಗ ಮತ್ತು ಗುಲಾಬಿ ಹುಡುಗಿ ಅಂತ. ನೀಲಿ ಹುಡುಗ ಗುಲಾಬಿ ಹುಡುಗಿ, ನೀಲಿ ಹುಡುಗ ಗುಲಾಬಿ ಹುಡುಗಿ ಎಂದವರ ನಡುವೆ ಕಾಮನ ಬಿಲ್ಲ ಎದೆ ಏರಿಸಿ ನಿಂತವರು ನಾವು, ಕಾಣದೇನು ಬಣ್ಣಗುರುಳು ಕಾಮನ ಬಿಲ್ಲಿಗರಿಗೆ ಪೂರ್ವಾಗ್ರಹ ಪೀಡಿತರು ನೀವು. ಗುಲಾಬಿ ಬಣ್ಣದಂಗಿ ತೊಟ್ಟ ಹುಡುಗ, ಏನೆಲ್ಲ ವಿಶೇಷಣಗಳವನಿಗೆ, ಹೆಣ್ಣಿಗ ಸಂಘ ಮೊಲೆಮೀಸೆ ಮರೆಯಲ್ಲಿ ಮುಸಿ ಮುಸಿ ನಗು, ಇವ ಹುಡುಗಿಯಾಗಬೇಕಿತ್ತು. ಕಿಡಿ ಹೊತ್ತಿಸುತ್ತೀರಿ, ನಮ್ಮ ಆತ್ಮ ಸುಟ್ಟ ವಾಸನೆಗೆ ನಿರುಮ್ಮಳರಾಗುತ್ತೀರಿ. ನಿತ್ಯ ಉರಿವ ಚಿತೆ ಬದುಕು, ಕೊಳ್ಳಿ ಇಟ್ಟವರ ಜೀವ ತಣ್ಣಗಿರಲೋ ದೇವ. ಹೋಲಿ ಹುಣ್ಣಿಮೆ ಬಣ್ಣಕ್ಕೆ ಹಾತೊರೆವ ನೀವು, ಕಾಮನ ಬಿಲ್ಲಿಗರನ್ನ ಕಂಡರೆ ಹೆದರುವ ಹಕೀಕತ್ತಿನ್ನು ನನಗರ್ಥವೇ ಆಗಿಲ್ಲ. ಅಸಹಜ, ಅಧರ್ಮ, ಅತಾರ್ಕಿಕ, ಯಪ್ಪ ಎಷ್ಟೆಲ್ಲ ಹಣೆಪಟ್ಟಿಗಳು. ನಿಮ್ಮದೇ ಕಳ್ಳ ಕುಡಿಗಳು, ನೀವಿಟ್ಟ ಬೇಲಿ ಹರಿದು ಅರಳಿದ ಹೂಗಳು, ಬಣ್ಣ ಹಲವು ಅಂತೆಯೇ ಒಲವು, ಅಪ್ಪಿಬಿಡಿ ಒಪ್ಪಿಬಿಡಿ, ಕೆಲವು ಬಳ್ಳಿಗಳೇ ಹೀಗೆ, ನೀವಿಟ್ಟ ಕೋಲಿಗೆ ಸುತ್ತದೆ ಹೊಸದಾರಿ ಹಿಡಿಯುತ್ತವೆ ಕತ್ತರಿಸದರಿ. ಕೊನೆ ಪದ್ಯ ಹೂವನ್ನು ಬಯಸಿ ವಸಂತವನ್ನೇ ಕಸಿದವನು ನೀನು. ಈ ನೆನಪಿನ ಕಾಲಬುಡದಲ್ಲಿ ನನ್ನದೇ ಕನಸಿನೆಲೆಗಳಿವೆ, ಒಂಟಿ ಎನ್ನಬೇಡ. ಗುರಿ ಕಳೆದುಕೊಂಡವನಿಗೆ ದಾರಿ ತಪ್ಪಿದವನೆನ್ನ ಬೇಡ. ನೀನೇ ಮಾಡಿದ ಗಾಯಗಳ ಬದುಕಿಸುವೆ ನಿನ್ನ ನೆನಪಿಗೆ. ಕುರೂಪಿ ಎನ್ನಬೇಡ, ಬೆಂಕಿಗೆ ಬಣ್ಣ ಹಚ್ಚುವುದು ಅಷ್ಟು ಸುಲಭವೇನಲ್ಲ. ಕುರೂಪಿ ಎನ್ನಬೇಡ, ಬೆಂಕಿಗೆ ಬಣ್ಣ ಹಚ್ಚುವುದು ಅಷ್ಟು ಸುಲಭವೇನಲ್ಲ. ಆಗುವುದೇ ಆದರೆ ನಿನ್ನ ಹೃದಯದ ಬಾಗಿಲನ್ನು ಕೊಂಚ ಸಡಿಲಿಸಿಬಿಡು, ಅದರ ಸಂಧಿಯಲ್ಲಿ ಸಿಲುಕಿದ ಕಿರುಬೆರಳನ್ನು ಬಿಡಿಸಿಕೊಳ್ಳುವೆ. ಸ್ವಾರ್ಥಿ ಎನ್ನಬೇಡ. ಈಗ ನಾನು ಥ್ಯಾಂಕ್ ಯು. ನಾನಿವಾಗ ಭರತ್ ಸಾವಿತ್ರಿ ದಿವಾಕರ್ ಅವರನ್ನು ಚಾಂದಿನಿಯವರ ಪದ್ಯಗಳನ್ನ ಓದಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಚಾಂದಿನಿ ಅವರ ಪದ್ಯಗಳ ಇಂಗ್ಲಿಷ್ ಟ್ರಾನ್ಸ್ಲೇಷನ್. I made my towel into a dawni, lungi into a skirt. I made anklets from gobuli seeds and walked wearing it in the forest, deserted fields, scared.
but happy to listen to its tinkling sound. I drank tulsi juice and sang like a woman in desolate places. The red cactus flowers gave color to my lips. Calendula flowers were pendants to my neck. I made cooking utensils out of wet mud. Tight shirt knew my identity. My hips swayed and arms glided. Cassette tapes become my flowing hair. My well-wisher was the stone that helped me remove my facial hair. My kinsmen were the trees, plants, cows, calves, and goats. The next poem is called Seasonatu. Seasonatu ಅಂದ್ರೆ ಏನು ಅಂತ ಹೇಳ್ಬಿಡ್ತೀರಾ? ಹಾಂ 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 in the trans dialect or the trans language, Seasonatu means it's not right, ಸರಿ ಇಲ್ಲ. For me, cricket and kabaddi were Seasonatu. Coco and hopscotch were Sisa. Sisa means that's right. For me, cricket and kabaddi were Seasonatu. Coco and hopscotch were Sisa. Unaware, I would draw rangoli designs and its rhythm came to my gate. Washing vessels was a joy. Boys brought a tingling shyness to my face. I drowned in bashful sensuality. In sweltering nights, I wore mothers' blouses and declared myself a woman, and cursed my pants and shirts. I prayed earnestly to make my mustache disappear. All these were longings of my interior landscape. In the cave of my inner self, she sits hiding, and she peeps out, giggling in ecstasy. All of a sudden goes silent. In the twirling path of the time, sometimes she wakes up violent. From scary nightmares, screaming at abusive words thrown at her, she's terrified of coming out. Who scares her? Who? The messengers who are strangers. They're the real Seasonatu. Thank you. ಥ್ಯಾಂಕ್ ಯು ಭರತ್ ಮತ್ತು ಚಾಂದಿನಿ ಅವರಿಗೆ. ಇವಾಗ ಪ್ರೀತಿ ಭರತ್ ಅವರು ಒಂದು ಪದ್ಯವನ್ನು ಓದ್ತಾರೆ. ಪ್ರೀತಿ ಭರತ್ ಅವರಿಗೆ. ನಮಸ್ಕಾರ. ನಾನು ಇದಕ್ಕೆ ಹೊಸದು, ಬಟ್ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಓದಿದ್ದೀನಿ. ಫಸ್ಟು ಇವರು ಸರ್ ಭರತ್ ಸಾವಿತ್ರಿ ತುಂಬ ಇಂಪ್ರೆಸ್ ಇಷ್ಟ ಆಯಿತು. ಆಮೇಲೆ ಇವಾಗ ಎಲ್ಲರದ್ದು ನನಗೆ ಇದು ಹೊಸ ಕ್ರೋಡ್ ಐಡನು. ನಾನು ಕನ್ನಡ ಇಂಗ್ಲೀಷಲ್ಲಿ ಬರೀತೀನಿ, ಬಟ್ ಇಂಗ್ಲೀಷ್ ನಾಟ್ ಕನ್ನಡ ಹೇಳ್ತಾ ಇದ್ದೀನಿ ಸರ್. ಅಕ್ಮಾದೇವಿದು ಒಂದು ರೆಸಿಟೇಷನ್ ಐಡನು ನ್ಯೂ ಕ್ರೋಡ್. ಕವನದ ಶೀರ್ಷಿಕೆ ಅಕ್ಕ. ಉಡತಡಿಯಲ್ಲಿ ಜನಿಸಿದ ಅಕ್ಕ ನಿರ್ಮಲ ಶೆಟ್ಟಿ ಸುಮತಿ ದಂಪತಿಯ ಸುಪುತ್ರಿ. ಕರುನಾಡ ಹೆಮ್ಮೆ ಕಣ್ಮನಿ ನೀನು, ಅನರ್ಘ್ಯ ವಜ್ರ ನೀನು ಮಾದೇವಿ. ಬಾಲ್ಯದಲ್ಲಿ ಶಿವಪೂಜೆ ಆಟ ಜೋರು, ರಚಿಸಿದೆ 340ಕ್ಕೂ ಹೆಚ್ಚು ವಚನಾಮೃತ ಪುಷ್ಪಗಳು. ಇವು ಸುಗಮ ಬದುಕಿನ ದಾರಿ ದೀಪಗಳು. ಯುವತಿಯಾಗಿ ವರಿಸಿದ ನೀ ಕೌಶಿಕ ಮಹಾರಾಜ, ಕಾಮಾಂಧನು ಅವನು. ಷರತ್ತು ಕೊಟ್ಟೆ ನೀನು 3, ಮಾತು ತಪ್ಪಿದ ರಾಜನು ಅವನನ್ನು ನೀನು ಬಿಟ್ಟೆ. ಅರಮನೆಯ ವೈಭವ ಸಡಗರ ಆಡಂಬರ ಅಲಂಕಾರ ನೀನು ಸಂಪೂರ್ಣವಾಗಿ ತ್ಯಜಿಸಿದೆ ಅಕ್ಕ. ಕೇವಲ ಕೇಶಾಂಬರಿಯಾಗಿ ಹೊರಟೆ, ಕಾಡು ಮೇಡು ನೀ ಅಲದೆ. ಅರಮನೆಯ ವೈಭೋಗ ವಜ್ರ ರತ್ನ ವೈಡೂರ್ಯ ಸಮಸ್ತ ಭೋಗ ತ್ಯಜಿಸಿದ ವೀರ ವನಿತೆ. ವಚನದಲ್ಲಿ ಕಟ್ಟಿದೆ ಸುಂದರ ಬಾಳ ಕವಿತೆ. ಅನುಭವ ಮಂಟಪದ ನೀ ಭೇಟಿ ಅಲ್ಲಮ್ಮ ಅಕ್ಕ, ಅಗ್ನಿ ಪರೀಕ್ಷೆ ದಿಟ್ಟೆಯಾಗಿ ಎದುರಿಸಿದೆ ದಿಟ್ಟೆ. ನಿನ್ನ ಸೃಷ್ಟ ಹೆಜ್ಜೆ ಗುರುತನ್ನು ಮೂಡಿಸಿದೆ. ಕೇಶಧಾರಣಿಯಾಗಿ ಲೋಕ ಸಂಚಾರ ಮಾಡಿದೆ. ಕ್ರಾಂತಿಕಾರಿ ಮಹಿಳೆ, ಇದು ನಿಜವಾಗಲು ಸೋಜಿಗ ಸಂಗತಿ. ಆದ್ಯ ಸಮಾಜ ಸುಧಾರಕಿ, ಸ್ತ್ರೀ ಹಕ್ಕು ಹೋರಾಟಗಾರತಿ, ಪ್ರಥಮ ಮಹಿಳಾ ಕವಿಯತ್ರಿ ನೀ. ಸಮಾನತೆ ಸುಹಾಸಿನಿ, ವಚನ ದೀಪ್ತಿ ಹಚ್ಚಿದೆ ಲೋಕದಲ್ಲಿ ಕತ್ತಲೆಯನ್ನು ಓಡಿಸಲು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ವಚನ ರಚನೆ, ಲೋಕದ ಡೊಂಕು ಕೊಂಕು ತಿದ್ದಿದೆ ಶರಣೆ. ಕಲ್ಯಾಣದಿಂದ ಶ್ರೀಶೈಲಕ್ಕೆ ಪ್ರಯಾಣ,
ಅಲ್ಲಿ ಆರಾಧ ದೈವ ಮಿಲನ. ಶ್ರೀ ಚನ್ನಮಲ್ಲಿಕಾರ್ಜುನನೇ ಪತಿಯೆಂದು ಪರಿಭಾವಿಸಿ ನೀ ವರಿಸಿದೆ. ಶಿವನನ್ನು ಸೇರಿ ಅಂತಿಮವಾಗಿ ಐಕ್ಯ, ನೆಚ್ಚಿನ ದೈವ ಮಲ್ಲಿಕಾರ್ಜುನ ಸೇರಿದೆ. 100 ಕೋಟಿ ಕಾವ್ಯ ವಚನದಿಂದ ಪುಷ್ಪಾರ್ಚನೆ ನಿಮಗೆ ಅಕ್ಕ, ಜಗದ ಅಕ್ಕ, ಯುಗದ ಅಕ್ಕ ನೀನೇ. ಅವಕಾಶಕ್ಕಾಗಿ ಧನ್ಯವಾದ. ನಾನು ಸ್ವಲ್ಪ ಬೇರೆ ಥರ ಇದೆ, ಗೊತ್ತಿಲ್ಲ, ಫಸ್ಟ್ ಟೈಮ್. ಧನ್ಯವಾದ. ಪ್ರೀತಿ ಭರತ್ ಅವರಿಗೆ ಧನ್ಯವಾದಗಳು. ನನಗನ್ಸುತ್ತೆ ಇವತ್ತು ಕಾವ್ಯ ಸಂಜೆಯಲ್ಲಿ ಮಳೆಬಿಲ್ಲ ಪದ್ಯಗಳನ್ನ ಎಲ್ಲರೂ ಕೇಳಿಸ್ಕೊಂಡಿದ್ರಿ. ಎಲ್ಲರೂ ಈ ಕವಿತೆಗಳಿಗೆ ಧ್ವನಿಯಾಗಿದ್ದಕ್ಕೆ ನಾನು ಎಲ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದ್ರ ಜೊತೆಗೆ ಮ್ಯಾಪ್ ಅವರು ಏನಿವತ್ತು ನಮ್ಮನ್ನು ಕರೆದು ಅವಕಾಶ ಕೊಟ್ಟು, ಇವತ್ತು ಬರೆಯೋರ ಸಂಖ್ಯೆ ಕಡಿಮೆ ಇದ್ದಾಗ ನಾವು ಬರೆದ್ಬಿಟ್ಟು ಕಾಯ್ತಾ ಇರ್ತೀವಿ, ಎಲ್ಲಪ್ಪ ಓದೋದು, ಯಾರಿಗೋಗಿ ಯಾರಾದರೂ ಫ್ರೆಂಡ್ಸ್ ಸಿಕ್ಬಿಟ್ರೆ ಸಾಕು, ಮಚ್ಚ ಇದೊಂದು ಕವಿತೆ ಕೇಳಿಸ್ಕೊಳ್ಳೋ ಬರ್ದಿದ್ದೀನಿ. ಇನ್ನು ಕಿವಿ ತುಂಬುವಂಥ ಸಂದರ್ಭದಲ್ಲಿ ಯಾರಾದರೂ ಕರೆದು ಕವಿತೆ ಓದ್ರಪ್ಪ ಅಂತ ಹೇಳಿಬಿಟ್ರೆ ಫುಲ್ ಏನೋ ಒಂದು ಸಂತೋಷ. ನಮಗೆ ಒಂದು ಸಂತೋಷಕ್ಕೆ ಇವತ್ತು ಮ್ಯಾಪ್ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನಾನು ಮುಖ್ಯವಾಗಿ ಮರ್ತೇ ಹೋಯ್ತು ಹೆಸರು ನಿಮ್ಮದು, ಸುಷ್ಮಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದ್ರ ಜೊತೆಗೆ QPCಯ ಭಾಗವಾಗಿ ರೂಮಿ ಹರೀಶ್ ಅವರು ಅಥವಾ ದಾದಾಪೀರ್ ಜೈಮನ್ ಅವರು, ಸುನಿಲ್ ಮೋಹನ್, ಹೀಗೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಇವಾಗ ಯಾರು ಈ ತಲೆಮಾರಿನ ಯುವ ಜನರುಗಳು ನಾವು ಬರೀತೀವಿ, ನಾವು ಸಹ ನಮ್ಮ ಅಸ್ತಿತ್ವವನ್ನು ಗುರುತಿಸುವಿಕೆ ಬಗ್ಗೆ, ನಮ್ಮ ಗುರುತುವಿನ ಬಗ್ಗೆ ಬರೀತೀವಿ ಅಂತ ಮುಂದೆ ಬರ್ತಾ ಇದ್ದಾರೋ ಅವರ ಕವಿತೆಗಳನ್ನು ಬಂದು ಓದ್ರಪ್ಪ, ನಾವು ಕೇಳಿಸ್ಕೊಳ್ತೀವಿ ಅಂತ ಕೇಳುವ ಮನಸ್ಥಿತಿ ಅಥವಾ ಕೇಳುವ ಸಂಖ್ಯೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಬಹುಮುಖ್ಯವಾಗಿ ಎಲ್ಲ ಸ್ನೇಹಿಗಳು ಯಾರ್ಯಾರು ಇವತ್ತು ಇಲ್ಲಿದ್ದೀರಿ, ಕವಿತೆಗಳನ್ನ ಓದ್ರಪ್ಪ, ತಲೆ ಕೆಟ್ಟರು ಒಂಚೂರು ಕೇಳಿಸ್ಕೊತೀವಿ, ಪರವಾಗಿಲ್ಲ ಅಂತ ಕುತ್ಕೊಂಡಿದ್ದೀವಲ್ಲ, ಎಲ್ರಿಗೂ ಸಹ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ಇವಾಗ ಚಪ್ಪಳೆ ಹೊಡಿಬೋದು.